ಕಳೆದ ವಾರದಲ್ಲಿ ನಾವು ಧ್ಯಾನ ಮಾಡಿ ನೋಡಿದಂಥ ವಿಷಯ ಏನಂತಂದರೆ, ಅಬ್ರಹಾಮನು ತನ್ನ ಹೆಂಡತಿಯ ತಪ್ಪಾದ ಆಲೋಚನೆಗೆ ಕಿವಿಗೊಟ್ಟು ತಾನು ವೈಫಲ್ಯವನ್ನು ಅನುಭವಿಸಿದ್ದಾನೆ. ಅಂದರೆ ಸಾರಳು ಏನು ಮಾಡ್ತಾಳೆ, ದೇವರಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ತಾಳೆ. ಇಷ್ಟು ವರ್ಷ ಆಗಿ ನಾವು ದೇವ್ರ ನಂಬಿ ಬಂದು 10 ವರ್ಷ ಆಯಿತು, ಇನ್ನೂ ದೇವ್ರ ಮಗು ಕೊಟ್ಟಿಲ್ಲ, ಇನ್ನೂ ದೇವ್ರ ಮಗು ಕೊಡ್ತಾರೆ ಅಂತ ಅಂದ್ಕೊಂಡೆ ನಾವಿದ್ರೆ ಅದು ಸರೋಗಲ್ಲ ಅಂತಂದ್ಬಿಟ್ಟು ದೇವರಲ್ಲಿ ವಿಶ್ವಾಸವನ್ನು ಕಳ್ಕೊಂಡು ಆನಂತರ ಏನು ಮಾಡ್ತಾಳೆ, ತನ್ನದೇ ಆದ ಒಂದು ಆಲೋಚನೆ ಒಟ್ಟಿಗೆ ಬರ್ತಾಳೆ. ಏನಂದರೆ, ಆ ಕಾಲದಲ್ಲಿದ್ದಂಥ ಪದ್ಧತಿ ರೀತಿಯಲ್ಲಿ ದಾಸಿಯ ಮುಖಾಂತರವಾಗಿ ನಾವು ಸಂತಾನವನ್ನು ಪಡೆಯೋಣ ಅನ್ನುವಂಥ ಒಂದು ಆಲೋಚನೆಯಲ್ಲಿ ಬಂದು ಬಿಡ್ತಾಳೆ. ಆಮೇಲಿಂದ ಏನಾಗುತ್ತೆ ಅಂತಂತಂದರೆ, ಅಬ್ರಹಾಮನು ಕೂಡ ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಒಪ್ಕೊಂಡು ಬಿಡ್ತಾರೆ. ಆವಾಗ ಈ ಕಾರ್ಯಗಳನ್ನೆಲ್ಲ ನಾವು ಧ್ಯಾನ ಮಾಡಿ ನೋಡಿ, ಸಾರಳಂತೆ ನಾವು ವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಮತ್ತು ದೇವರ ಸಿದ್ಧಕ್ಕಾಗಿ ನಾವು ಕಾಯಬೇಕು. ನಮ್ಮದೇ ಆದ ಯಾವುದೋ ಒಂದು ಆಲೋಚನೆಗೆ ನಾವು ಒಪ್ಪಿಸಿಕೊಟ್ಟು ಹೋಗಿಬಿಡಬಾರದು. ನಾವು ಎಚ್ಚರಿಕೆ ಆಗಿರ್ಬೇಕು ಅನ್ನೋದನ್ನು ಕಳೆದ ವಾರದಲ್ಲಿ ನಾವು ಧ್ಯಾನ ಮಾಡುತ್ತಾ ಬಂದ್ವಿ. ಸರಿ, ಈಗ ಇನ್ನು ಮುಂದುವರಿಸಿ ಇನ್ನೂ ಏನಾಯಿತು ಮುಂದಕ್ಕೆ ಹೋಗ್ತಾ ಅನ್ನೋದನ್ನು ದೇವರ ವಾಕ್ಯದಿಂದ ನಾವು ನೋಡೋಣ. ಕಡೆಯಲ್ಲಿ ಆಗಾಗ ಅಬ್ರಹಾಮ್ ಏನು ಮಾಡ್ದ ಅಂತಂದರೆ, ವೈಫಲ್ಯವನ್ನು ಅನುಭವಿಸ್ತಾ ಬಂದ. ಆದರೆ ಒಂದೊಂದು ಸರಿನೂ ದೇವರು ಕೃಪೆಯನ್ನು ತೋರಿಸ್ತಾ ಬಂದರು. ಆದರೆ ಕಡೆಗೆ ಅಬ್ರಹಾಮ್ ಏನಾಗ್ತಾನೆ ಅಂತಂದರೆ, ಆ ವೈಫಲ್ಯ ಅಲ್ಲ, ಆದರೆ ವಿಶ್ವಾಸಿಯಾಗಿ ಬದಲಾಗ್ತಾನೆ. ಆಗ ದೇವ್ರೇನು ಮಾಡ್ತಾರೆ ಅಂದರೆ, ಕೃಪೆಯೊಟ್ಟಿಗೆ ಆಶೀರ್ವಾದವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಅಬ್ರಹಾಮ್ ಯಾವ ಥರ ಇದ್ದ ಅಂತಂದರೆ, ವೈಫಲ್ಯವನ್ನು ಅನುಭವಿಸ್ತಾ ಬಂದ, ದೇವರು ಕೃಪೆಯನ್ನು ತೋರಿಸ್ತಾ ಬಂದರು. ಅದರ ಕಡೆಗೆ ಅಬ್ರಹಾಮ್ ಯಾವ ರೀತಿ ಮಾರ್ಪಟ್ಟ ಅಂತಂದರೆ, ವೈಫಲ್ಯ ಅಲ್ಲ, ವಿಶ್ವಾಸಿಯಾಗಿ ಮಾರ್ಪಟ್ಟ. ದೇವರು ಕೃಪೆಯೊಟ್ಟಿಗೆ ಆಶೀರ್ವಾದವನ್ನು ಕೊಟ್ಟರು. ಆಗಲೇ ದೇವರು ಹೇಳೋದು, ನಾನು ನಿನ್ನನ್ನು ಆಶೀರ್ವದಿಸುವೆನೆಂಬುದಾಗಿ. ಹಲ್ಲೆಲೂಯಾ. ನಾನು ನೀವು ವೈಫಲ್ಯವನ್ನು ಅನುಭವಿಸುತ್ತಾ ಕೃಪೆಯೊಟ್ಟಿಗೆ ಹೇಗೋ ಹಾಗೆ ಹೋಗೋರಾಗಿರಬಾರ್ದು. ನಾವು ನಮ್ಮ ವೈಫಲ್ಯಗಳನ್ನು ಸರಿಪಡಿಸಿಕೊಂಡು ವಿಶ್ವಾಸಿಯಾಗಿ ಬದಲಾಗಿ ದೇವರ ಕೃಪೆಯೊಟ್ಟಿಗೆ ಆಶೀರ್ವಾದವನ್ನು ಹೊಂದಿ ನಾವು ಜೀವಿಸುವವರಾಗಿರಬೇಕು. ಹಲ್ಲೆಲೂಯಾ. ಸರಿ, ಮುಂದುವರಿಸಿ ಏನಾಗುತ್ತೆ ಅನ್ನೋದನ್ನು ನಾವು ಧ್ಯಾನ ಮಾಡಿ ನೋಡೋಣ. ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ 4ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಅವನು ಹಾಗರಳನ್ನು ಕೂಡಲು ಬಸುರಾದಳು. ಇಲ್ಲೇನಾಗುತ್ತೆ, ಅಬ್ರಹಾಮು ಸಾರ ಇಬ್ಬರು ತೀರ್ಮಾನ ಮಾಡಿಕೊಂಡು ಒಂದು ದಾಸಿಯ ಮುಖಾಂತರ ನಾವೊಂದು ಮಗುವನ್ನು ಪಡೆದುಕೊಳ್ಳೋಣ ಅಂತ ಆಲೋಚನೆ ಮಾಡಿಕೊಂಡು ಆ ಕೆಲಸಕ್ಕೆ ಅವರನ್ನು ಒಪ್ಪಿಸ್ಕೊಡ್ತಾಳೆ. ಅದರ ನಂತರ ಫಲಿತಾಂಶ ಏನು? ಅಬ್ರಹಾಮನು ಹಾಗರಳನ್ನು ಕೂಡಲು ಆಕೆ ಬಸುರಾದಳು. ಇಲ್ಲಿ ಏನಾಯಿತು ಅಂತಂತಂದರೆ, ಸಾರಳ ಪ್ರಯತ್ನ ನೆರವೇರ್ಬಿಡ್ತು. ಸಾರಳ ಆಲೋಚನೆ ಏನಿತ್ತು, ಇಷ್ಟು ವರ್ಷ ಕಾದು ದೇವ್ರ ನಮಗೆ ಮಕ್ಕಳು ಕೊಡಲಿಲ್ಲ, 10 ವರ್ಷ ಆಗೋದು ಇದುವರೆಗೂ ಮಕ್ಕಳು ಕೊಡಲಿಲ್ಲ. ಈಗ ನಾವೊಂದು ಕೆಲಸ ಮಾಡೋಣ, ಒಂದು ದಾಸಿಯ ಮುಖಾಂತರ ಒಂದು ಮಗುವನ್ನು ದತ್ತು ಪಡೆದುಕೊಂಡು ಅದು ನಮ್ಮ ಮಗು ಅಂತ ನಾವು ಸಾಕೊಳ್ಳೋಣ ಅನ್ನೋವಂಥ ಒಂದು ಆಲೋಚನೆಗೆ ಬಂದ್ಬಿಟ್ಲು. ಆದರೆ ಇದು ದೇವ್ರ ಸಿದ್ಧವಾಗಿರಲಿಲ್ಲ. ಆದರೂ ಅವ್ರು ಏನು ಮಾಡಿದ್ರು ಅಂದರೆ, ದೇವರ ಉದ್ದೇಶವನ್ನು ಮೀರಿ ಅವ್ರ ಸ್ವಂತ ಪ್ರಯತ್ನದ ಹಾಗೆ ಅವರು ಹೊರಟು ಹೋದರು. ಆದರೆ ಅದ್ರ ಫಲ ಏನು? ಅದ್ರ ಫಲ ಅವ್ರಿಗೆ ನೆರವೇರ್ಬಿಡ್ತು. ಹಾಗಂತಂದ್ರೆ ಆ ದಾಸಿ ಬಸುರಾದಳು. ಯಾವಾಗ ಆಕೆ ಬಸುರಾಗಿದ್ದಾಳೆ ಅನ್ನೋಂಥ ಮಾತು ಸಾರಳಿಗೆ ಕೇಳ್ತೋ, ಸಾರಳಿಗೆ ಇವಾಗ ಏನಾಗಿರ್ಬೇಕು? ತುಂಬ ಸಂತೋಷ. ಅಬ್ರಹಾಮನ ಹತ್ರ ಓಡೋಡಿ ಬಂದಿರ್ತಾಳೆ, ಅಬ್ರಹಾಮೇ ನಮ್ಮ ಉದ್ದೇಶ ನೆರವೇರ್ಬಿಡ್ತು, ನಮ್ಮ ಆಲೋಚನೆ ನಮಗೆ ಫಲಿಸ್ಬಿಡ್ತು. 10 ವರ್ಷಗಳ ಕಾಲ ನಮಗೆ ಮಕ್ಕಳಿಲ್ಲದ ನಾವು ಕೊರಗ್ತಾ ಬರ್ತಾ ಇದ್ವಿ, ಆದರೆ ಒಂದೇ ತಿಂಗಳಿಗೆ ನಮ್ಮ ಆಸೆ ನೆರವೇರ್ಬಿಡ್ತು. ನಾವು 10 ವರ್ಷ ದೇವರಿಗೋಸ್ಕರ ಕಾದಿದ್ದು ಏನು ಫಲ ಸಿಗಲಿಲ್ಲ. ಆದರೆ ನಾನೊಂದು ಯೋಚನೆ ಮಾಡಿದೆ, ನೋಡು, ಒಂದೇ ತಿಂಗಳಿಗೆ ನಮಗೆ ಫಲಿತಾಂಶ ಬಂದ್ಬಿಡ್ತು. ಹಾಗರಳು ಬಸರಾಗಿದ್ದಾಳೆ, ನಮಗೊಂದು ಮಗು ಬರೋದಕ್ಕಿದೆ, ನನ್ನ ಆಲೋಚನೆ ನೆರವೇರಿಬಿಡ್ತು ಅಂತ ಸಾರಳಿಗೆ ತುಂಬ ಸಂತೋಷ ಆಗಿರಬೇಕು. ಇದೇ ರೀತಿನೇ ಅನೇಕ ಸರಿ ಏನಾಗುತ್ತೆ ಅಂತಂದ್ರೆ, ನೀವು ದೇವ ಸಿದ್ಧಕ್ಕೋಸ್ಕರವಾಗಿ ಏನಕ್ಕೋಸ್ಕರನೂ ಪ್ರಾರ್ಥನೆ ಮಾಡ್ತಾ ಕಾಯ್ತಾ ಇರ್ತೀವಿ. ಎಷ್ಟೇ ಕಾಲಗಳು ಹೋದ್ರೂ ಸಹ ಏನು ಸಹ ನೆರವೇರೋದಿಲ್ಲ. ಇನ್ನು ಪರಿಸ್ಥಿತಿಗಳು ಹೋಗ್ತಾ ಕೆಟ್ಟದಾಗೆ ಹೋಗ್ತಾ ಇರುತ್ತೆ. ಸಾರಳಿಗೆ ಏನಾಗಿರ್ಬೇಕು? ಪ್ರಾರಂಭದಲ್ಲಿ ದೇವರು ಮಗು ಕೊಡ್ತೀನಿ ಅಂತ ಕರ್ಕೊಂಡು ಬಂದ್ರು. ಅಬ್ರಹಾಮ್ ಜೊತೆಯಲ್ಲಿ ಸಾರಳು ಬಂದ್ಲು. ಪ್ರಾರಂಭದಲ್ಲಿ 6 ತಿಂಗಳು, ವರ್ಷ, 2 ವರ್ಷ, 3 ವರ್ಷ ಆ ದೇವ್ರು ಮಗು ಕೊಡ್ತಾರೆ ಅಂತ ಅವ್ರು ಕಾದು ಬಂದಿರಬೇಕು. ಆದರೆ ವರ್ಷಗಳು ಉರುತ್ತಾ 10 ವರ್ಷಗಳು ಆಗೋಯ್ತು. ಕಡೆಗೆ ಸಾರಳಿಗೆ ಏನಾಗಿರುತ್ತೆ? ಅಯ್ಯೋ, ದೇವ್ರು ಮಗು ಕೊಡ್ತಾರೆ ಅಂತ ಕಾದ್ಕೊಂಡು ಇದ್ದು ಇದುವರೆಗೂ ಮಗು ಕೊಡಲಿಲ್ಲ. ಹೋಗ್ತಾ ನಮಗೆ ವಯಸ್ಸು ಜಾಸ್ತಿ ಆಗ್ತಾ ಇದೆ.
ಈಗಾಗಲೇ ಅಬ್ರಹಾಮಿಗೆ 75, ಸಾರಳಿಗೆ 65, ನನ್ಗೆ 65 ವರ್ಷ ಆಗೋಯ್ತು, ಇನ್ನು ಯಾವ ಕಾಲಕ್ಕೆ ದೇವ್ರ ಮಗು ಕೊಡೋದು? ಹಿಂಗೆ ಕಾದ್ಕೊಂಡಿದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಸಾರಳಿ ಈ ತೀರ್ಮಾನ ಬಂದು. ಆಗ ಅನೇಕ ಸರಿ ನಾವು ದೇವ್ರಿಗೋಸ್ಕರ ಕಾದಿರುವಾಗ ದೇವರು ಏನೋ ಒಂದು ಒಳ್ಳೆ ಕಾರ್ಯ ಮಾಡ್ತಾರೆ ಅಂತ ಕಾದಿರುವಾಗ ಅನೇಕ ಸಾರಿ ಕಾರ್ಯಗಳು ಯಾವ ತರ ಹೋಗ್ತಾ ಇರುತ್ತೆ ಅಂತಂದ್ರೆ ಅನುಕೂಲವಾಗಿ ಅಲ್ಲ, ಇನ್ನೂ ಅದಕ್ಕೆ ವಿರುದ್ಧವಾಗಿ ಹೋಗ್ತಾ ಇರುತ್ತೆ. ಇನ್ನೂ ಏನ್ ನಡೆಯೋದಿಲ್ಲ, ಏನ್ ಪ್ರಯೋಜನ ಇಲ್ಲ, ದೇವರಲ್ಲಿ ನಿರೀಕ್ಷೆ ಇಟ್ಟು ಯಾವ ಅರ್ಥ ಇಲ್ಲ ಅನ್ನೋ ರೀತಿಯಲ್ಲಿ ಕಾರ್ಯಗಳು ಬದಲಾಗ್ತಾ ಹೋಗ್ತಾ ಇರೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಇಂಥ ಒಂದು ಕಾಲಘಟ್ಟದಲ್ಲಿ ಸಾರಳು ತೀರ್ಮಾನ ಮಾಡಲು ಒಂದು ದಾಸಿಯ ಮುಖಾಂತರ ಒಂದು ಸಂತತಿಯನ್ನು ಪಡೆಯುವಂತ ಪ್ರಯತ್ನ ಮಾಡೋಣ ಅಂತ. ಆದ್ರೆ ಅದೇನಾಯ್ತು, ಒಂದೇ ತಿಂಗಳಿಗೆ ಫಲಿಸ್ಬಿಡ್ತು. 10 ವರ್ಷಗಳಿಂದ ದೇವ್ರನ್ನ ಎದುರು ನೋಡಿದಂತ ಒಂದು ಕಾರ್ಯ ಇವರಿಗೆ ನೆರವೇರಲಿಲ್ಲ. ಆದ್ರೆ ಇವರು ಮಾಡಿದಂತ ಒಂದು ಆಲೋಚನೆ ಒಂದೇ ತಿಂಗಳಿಗೆ ಫಲಿಸ್ಬಿಡ್ತು. ತುಂಬಾ ಸಂತೋಷ. ಇದೇ ತರನೇ ನಾವು ನೀವು ಎಷ್ಟು ವರ್ಷ ದೇವ್ರಿಗೋಸ್ಕರ ಕಾದಿದ್ದು ಎಷ್ಟು ಕಾಲ ಆದ್ರೂ ಅದು ನೆರವೇರೋದಿಲ್ಲ. ನಾವು ದೇವರಿಂದ ನಿರೀಕ್ಷೆ ಮಾಡಿ ಸಾಕಾಗೋಗಿರುತ್ತೆ. ದಾವಿದ ಒಂದ್ಸಲಿ ಕೀರ್ತನೆ ಏನ್ ಹೇಳ್ತಾನೆ ಅಂದ್ರೆ, ದೇವರೇ ನೀನ್ ಕಾರ್ಯ ಮಾಡ್ತೀರಂತ ನೋಡಿ 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 ನನ್ ಕಣ್ಣೆಲ್ಲಾ ಕತ್ತಲಾಗ್ಬಿಟ್ಟಿದೆ, ಕಣ್ಣೇ ನನಗೆ ಹಿಂಗ್ ಹೋಗ್ತಾ ಇದೆ, ಇನ್ನ ಕಾಣಿಸ್ತಾ ಇಲ್ಲ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆತರ ಕೆಲವು ಸಲ ಆಗ್ಬಿಡ್ಬೋದು. ಆದ್ರೆ ಅಂತ ಕಾಲಘಟ್ಟದಲ್ಲಿ ನಾವು ಎಚ್ಚರಿಕೆ ಆಗಿರ್ಬೇಕು. ನಾನು ಇದುವರೆಗೂ ದೇವರಿಗಾಗಿ ಕಾದಿದ್ದೇನೆ, ಇನ್ನು ಮುಂದೆ ದೇವರಿಗೋಸ್ಕರ ಕಾಯ್ತೇನೆ. ದೇವರು ಒಳ್ಳೆಯವನು, ನನ್ನನ್ನು ಕರೆದಾತನು ನಂಬಿಗಸ್ತನು, ನನ್ನ ನಿರೀಕ್ಷೆ ವ್ಯರ್ಥವಾಗೋದಕ್ಕೆ ಆತನು ಬಿಡೋದಿಲ್ಲ ಅಂತ ದೇವರಿಗೋಸ್ಕರನೇ ನಾವು ಕಾದಿರೋದ್ರಲ್ಲಿ ಎಚ್ಚರಿಕೆ ಆಗಿರ್ಬೇಕು. ಆದ್ರೆ ಇಂಥ ಸಮಯದಲ್ಲೇನೆ ಸೈತನ್ ಬರೋದು. ಇಂಥ ಸಮಯದಲ್ಲೇ ಸೈತನ್ ಬಂದು, ಇಷ್ಟು ವರ್ಷ ಕಾದು 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 ಏನ್ ನಡೆದಿಲ್ಲ, ಇನ್ನೂ ನೀನು ಕಾದಿದ್ದು ಏನ್ ಪ್ರಯೋಜನ? ನೋಡಿ, ಈ ತರ ಏನಾದ್ರು ನಾನು ಆಲೋಚನೆ ಕೊಡ್ತೀನಿ, ಹಂಗ್ ಮಾಡು, ಹಿಂಗ್ ಮಾಡಿದ್ರೆ ಒಳ್ಳೇದಾಗ್ಬೋದು, ನೋಡು ಮಾಡು ಅಂತ ಸೈತನು ಆ ಸಮಯಗಳಲ್ಲೇ ಅವರನ್ನ ಪ್ರೇರೇಪಿಸೋದು. ಆಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಇನ್ ದೇವ್ರಿಗಾಗಿ ಕಾದಿದ್ದು ಪ್ರಯೋಜನ ಇಲ್ಲ ಅಂತ ಅನ್ಕೊಂಡು ಅವರ ಲೌಕಿಕವಾದ ಯೋಚನೆಗಳಿಗೆ ಅವಕಾಶ ಕೊಟ್ಬಿಡ್ತಾರೆ. ದೇವರ ಚಿತ್ತವನ್ನು ಮೀರಿ ಹೋಗಿ ಅವ್ರಿಷ್ಟಕ್ಕೆ ಬಂದ ಹಾಗೆ ಏನೋ ಒಂದು ಮಾಡ್ಕೊಂಡು ಹೋಗೋಣ ಅಂತ ಹೊರಟು ಹೋಗ್ಬಿಡ್ತಾರೆ. ಅದೇ ರೀತಿ ಇವರು ಸಹ ಹೊರಟು ಹೋದ್ರು. ಆದ್ರೆ ಅದರ ಅಂತ್ಯ ಏನು? ಒಳ್ಳೆಯ ಫಲ. ಇದೇ ರೀತಿನೇ ಅನೇಕ ಸರಿ ನಾನು ನೀವು ಮೋಸ ಹೋಗೋದು. ದೇವ್ರಿಗೋಸ್ಕರ ಕಾದಿದ್ದು ಏನೂ ಆಗಿಲ್ಲ, ಸರಿ ಈಗ ನನ್ನ ಸ್ವಂತ ಯೋಚನೆ ಅಂತ ಏನೋ ಒಂದು ಮಾಡ್ತೀನಿ, ಅದು ಮಾಡಿದ ತಕ್ಷಣ ನನಗೆ ಒಳ್ಳೇದಾಗ್ಬಿಡ್ತು, ನಮಗೇನೋ ತುಂಬಾ ಖುಷಿ. ಇವಾಗ ಈ ಸಮಯದಲ್ಲಿ ಅನೇಕರು ಏನ್ ಹೇಳ್ತಾರೆ ಅಂತಂದ್ರೆ, ನೋಡು ಇದೇ ದೇವ್ರ ಚಿತ್ತ, ಅದಕ್ಕೆ ಚೆನ್ನಾಗಾಗಿದೆ. ಇಷ್ಟು ವರ್ಷ ನಾನು ಬೇರೆ ಏನಕ್ಕೋ ಕಾದಿದ್ದು ಏನೂ ಆಗಿಲ್ಲ, ಬಹುಶಃ ಅದು ದೇವ್ರ ಚಿತ್ತ ಅಲ್ಲ, ಅದು ಈಗ ನಾನೇನೋ ಒಂದು ಯೋಚನೆ ಮಾಡಿದೆ ನೋಡು, ಅದು ತಕ್ಕಂತ ಆಗ್ಬಿಡುದು, ಇದೇ ದೇವ್ರ ಚಿತ್ತ ಅಂತ ಅನೇಕರು ತಪ್ಪಾಗಿ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಇಷ್ಮಾಯಿಲನನ್ನು ಕೊಡುವಂಥದ್ದು ದೇವರ ಚಿತ್ತವಾಗಿರಲಿಲ್ಲ, ಈಸಾಕನನ್ನು ಕೊಡಬೇಕನ್ನೋದು ದೇವರ ಚಿತ್ತ. ಆದ್ರೆ ಇವರು ಅದಕ್ಕೋಸ್ಕರ ಕಾಯ್ಲಿಲ್ಲ, ತಮ್ಮ ತಾಳ್ಮೆಯನ್ನು ಮೀರಿ ಅವ್ರ ಪ್ರಯತ್ನಕ್ಕೆ ಹೋಗ್ಬಿಟ್ರು. ಆದ್ರೆ ಆ ಪ್ರಯತ್ನ ಒಂದೇ ತಿಂಗಳಲ್ಲಿ ಅವ್ರಿಗೆ ಫಲಿಸ್ಬಿಡ್ತು. ಆದ್ರೆ ಅದು ದೇವರ ಉದ್ದೇಶ ಆಗಿರಲಿಲ್ಲ. ಇದೇ ರೀತಿ ನಾನು ನೀವು ಮೋಸ ಹೋಗೋದಕ್ಕೆ ಎಚ್ಚರಿಕೆ ಆಗಿರುತ್ತೆ. ಅದರಿಂದ ನಾವು ಗಮನವಾಗಿರಬೇಕು. ಯಾವುದೋ ಒಂದು ಕಾರ್ಯ ನಾವು ಮಾಡಿದ್ದಕ್ಕೆ ಫಲಿಸ್ಬಿಡ್ತು ಅಂದಿದ್ ಮಾತ್ರಕ್ಕೆ ಅದು ದೇವರ ಚಿತ್ತ ಅಂತಾನೋ, ಯಾವುದೋ ಒಂದು ಕಾರ್ಯ ಎಷ್ಟೋ ಕಾಲ ಇದ್ದು ಏನೂ ಆಗಿಲ್ಲ ಅಂದಿದ್ ಮಾತ್ರಕ್ಕೆ ಅದು ದೇವರ ಚಿತ್ತ ಅಲ್ಲ ಅಂತಾನೋ ಅರ್ಥ ಅಲ್ಲ. ಇವರು ಮಾಡಿದಂತ ಪ್ರಯತ್ನ ಒಂದೇ ತಿಂಗಳಿಗೆ ಫಲ ಕೊಟ್ಬಿಡ್ತು. ಹಾಗರಲು ಬಸರಾಗ್ಬಿಟ್ಲು. ಸಾರಳಿಗೆ ತುಂಬಾ ಸಂತೋಷ. ಈ ರೀತಿಯಾಗಿ ನಾವು ಮೋಸ ಹೋಗೋದಕ್ಕೆ ಒಂದ್ ವೇಳೆ ಅವಕಾಶ ಇರುತ್ತೆ. ಅದರಿಂದ ನಾವು ಎಚ್ಚರಿಕೆ ಆಗಿರ್ಬೇಕು. ಸರಿ, ಮುಂದೆ ಏನಾಯ್ತು ನಾವು ಓದಿ ನೋಡೋಣ. ಅವನು ಹಾಗರಳನ್ನು ಕೂಡಲು ಬಸುರಾದಳು. ತಾನು ಬಸುರಾದನೆಂದು ತಿಳುಕೊಂಡಾಗ ಅವಳ ಯಜಮಾನಿಯನ್ನು ತಾತ್ಸಾರ ಮಾಡಿದಳು. ನಾವು ದೇವರ ಚಿತ್ತವನ್ನು ಮೀರಿ ಹೋಗಿ ಮಾಡುವ ಕಾರ್ಯಗಳಲ್ಲಿ ಕೊನೆಗಿದೆ ಆಗೋದು. ಮೊದಲು ಏನಾಯ್ತು, ಹಾಗರಳು ಬಸರಾಗಿದ್ದ ತಕ್ಷಣ ಸಾರಳಿಗೆ ತುಂಬಾ ಸಂತೋಷ, ನನ್ನ ಉದ್ದೇಶ ನೆರವೇರ್ಬಿಡ್ತು, ನನಗೊಂದು ಮಗು ಬಂದ್ಬಿಡ್ತು, ದೇವರಿಗೆ ಸ್ತೋತ್ರ ಅಂತ ತುಂಬಾ ಸಂತೋಷ ಪಟ್ಟಿರ್ಬೋದು. ಆದ್ರೆ ಆ ಸಂತೋಷ ಸ್ವಲ್ಪ ಕಾಲ ಮಾತ್ರವೇ. ಆದ್ರೆ ಆಮೇಲೆ ಏನಾಯ್ತು, ಯಾವಾಗ ಹಾಗರಳಿಗೆ ನಾನು ಬಸರಾಗಿದ್ದೀನಿ ಅನ್ನೋದು ತಿಳಿದು ಬಂತು, ಹಾಗರಳು ಒಂದ್ 2 ದಿವಸ ಆದ್ಮೇಲೆ ತನ್ನ ಸ್ವಭಾವವನ್ನು ತೋರ್ಸೋದಕ್ಕೆ ಶುರು ಮಾಡಿದ್ಲು. ಏನ್ ಮಾಡಲು? ಅವಳು ಯಜಮಾನಿನ ತಾತ್ಸಾರ ಮಾಡಲು. ಯಜಮಾನಿನ ತಾತ್ಸಾರ ಯಾವ ತರ ಮಾಡಿರ್ಬೋದು? ನೀನು ಆಕೆಗೆ ಧರ್ಮಪತ್ನಿ, ನೀನು ಅವನಿಗೆ ಧರ್ಮಪತ್ನಿ, ಇಷ್ಟು ವರ್ಷ ಆದ್ರೂ ನಿನಗೆ ಮಗು ಆಗಿಲ್ಲ, ನೋಡಿ ನನಗೆ ಮಗು ಆಗ್ಬಿಡ್ತು, ನಾನ್ ಧನ್ಯಳು, ನೀನೇನಕ್ಕಿದೆ ಪ್ರಯೋಜನ ಇಲ್ಲ,
ಇಷ್ಟು ವರ್ಷ ಆಗಿದ್ದು ಮಗು ಕೊಡಕ್ಕಾಗಿಲ್ಲ, ಮದುವೆ ಆಗಿ ಇಷ್ಟು ವರ್ಷ ಆಗಿ ಅವನಿಗೆ, ನನ್ನಿಂದ ಮಗು ಆಗ್ತಾ ಇದೆ ನೋಡು, ನನ್ನಿಂದ ನೀವು ಧನ್ಯರಾಗಿದ್ದೀರಾ ಅಂತ ಅನ್ಕೊಂಡು ಯಜಮಾನಿಯನ್ನ ತಾತ್ಸಾರ ಮಾಡೋದಕ್ಕೆ ಅವಳು ಪ್ರಾರಂಭ ಮಾಡಲು. ಯಾವಾಗ ತನ್ನ ದಾಸಿ ಈ ತರ ನಡವಳಿಕೆಯನ್ನು ತೋರಿಸ್ತಾಳೋ ಸಾರಳಿಗೆ ಮನಸ್ಸು ಒಡೆದೋಗುತ್ತೆ, ತುಂಬಾ ನೋವಾಗುತ್ತೆ, ತುಂಬಾ ದುಃಖ ಆಗುತ್ತೆ. ಏನಪ್ಪಾ ಇವಳು ದಾಸಿ, ನಾನು ಧರ್ಮಪತ್ನಿ, ಇವಳು ಯಾವುದಕ್ಕೆ ಲೆಕ್ಕ ಇಲ್ಲದವಳು, ಆದ್ರೆ ಇವಳ ಮುಖಾಂತರ ಒಂದು ಸಂತಾನ ಪಡೆಯೋಣ ಅಂತ ಅಂದ್ಬಿಟ್ಟು ನನ್ನ ಗಂಡನ ಒಪ್ಪಿಸಿದ್ರೆ ಈಗ ಇವಳೇನ್ ಮಾಡ್ತಾ ಇದ್ದಾಳೆ, ತಾನು ಗರ್ಭವತಿ ಆಗ್ಬಿಟ್ಟೆ ಅಂತ ಅಂದ್ಬಿಟ್ಟು ನನ್ನಂತರ ಹೀನವಾಗಿ ನೋಡ್ತಾ ಇದ್ದಾಳಲ್ಲ ಅಂತ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಆಗ ಪ್ರಾರಂಭದಲ್ಲಿ ತಾನು ಮಾಡಿದಂತ ಯೋಚನೆ ತನಗೆ ಫಲಿಸ್ತು, ಸಂತೋಷ ಆಯ್ತು. ಆದ್ರೆ ಆ ಸಂತೋಷ ತುಂಬಾ ದಿನ ಇರಲಿಲ್ಲ. ಸ್ವಲ್ಪ ದಿವಸಕ್ಕೆ ಇವಳು ತನ್ನ ಸ್ವಭಾವವನ್ನು ತೋರಿಸೋದಕ್ಕೆ ಶುರು ಮಾಡಲು. ಅದರಿಂದ ಆಯ್ತು, ಇನ್ನು ಸಾರಳಿಗೆ ತುಂಬಾ ನೋವಾಯ್ತು. ಇದೇ ತರನೇ ನೀವು ದೇವರ ಚಿತ್ತವನ್ನು ಮೀರಿ ಹೋಗಿ ಮಾಡುವಂತ ಕಾರ್ಯಗಳು ಪ್ರಾರಂಭದಲ್ಲಿ ತುಂಬಾ ಸಂತೋಷವಾಗಿರುತ್ತೆ, ತುಂಬಾ ಆಶೀರ್ವಾದವಾಗಿರುತ್ತೆ. ಕಟ್ಟ ಕಡೆಗೆ ಅದು ವಿಷವಾಗುತ್ತೆ, ಕಟ್ಟ ಕಡೆಗೆ ಅದು ಕಣ್ಣೀರನ್ನು ತರಿಸುತ್ತೆ, ಕಟ್ಟ ಕಡೆಗೆ ಅದನ್ನ ನೋವನ್ನು ತರಿಸುತ್ತೆ, ಕಟ್ಟ ಕಡೆಗೆ ಅದು ನಮ್ಮನ್ನ ಹಾಳು ಮಾಡುತ್ತೆ. ತಂದೆಯ ಬಳಿಯಲ್ಲಿದ್ದಂತ ಕುಮಾರ, ಎರಡನೇ ಮಗ, ನನ್ನ ಪಾಲಿಗೆ ಬರುವಂತ ಆಸ್ತಿ ನನಗೆ ಕೊಟ್ಬಿಡು, ನಾನು ತಗೊಂಡು ಹೋಗ್ತೇನೆ, ನಾನು ಜೊತೆ ಇರೋದಿಲ್ಲ, ನನ್ನ ಪಾಲ್ಗೆ ಬರೋದನ್ನು ಕೊಡು ಅಂತ ತುಂಬಾ ಗಲಾಟೆ ಮಾಡ್ದ. ಕೊನೆಗೆ ತಂದೆ ಆಸ್ತಿ ಪಾಲ್ ಮಾಡಿ ಕೊಟ್ಬಿಟ್ಟ. ಈಗ ಕುಮಾರನಿಗೆ ತುಂಬಾ ಸಂತೋಷ, ಯಾಕಂದ್ರೆ ತುಂಬಾ ದುಡ್ಡಿದೆ ಅವನ ಹತ್ರ. ಅವನು ಹೆಂಗ್ ಬೇಕಾದ್ರೆ ಖರ್ಚು ಮಾಡ್ಬೋದು, ಏನ್ ಬೇಕಾದ್ರೆ ತಿನ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು, ಯಾರು ಕೇಳೋರಿಲ್ಲ. ಇಷ್ಟು ದಿವಸ ಏನಾಗ್ತಾ ಇತ್ತು, ಅವರಪ್ಪ ₹1 ಕೊಡ್ತಾ ಇರ್ಲಿಲ್ಲ. ಅವರಪ್ಪನಿಗೆ ತುಂಬಾ ಆಸ್ತಿ ಇದೆ, ಆದ್ರೆ ಅವರಪ್ಪ ಏನು ಕೊಡ್ತಾ ಇರ್ಲಿಲ್ಲ. ಅವನಿಗೆ ಕೆಲಸ ಮಾತ್ರ ಮಾಡಿಸ್ಕೊಳ್ಳೋರು. ದೊಡ್ಡ ಮಗ ಇದನ್ನೇ ಹೇಳ್ತಾನೆ, ಅವನ್ ತಿರುಗಿ ಬಂದ ನಂತರ, ಏನಪ್ಪಾ ಇಷ್ಟು ವರ್ಷದಿಂದ ನನ್ನ ಹತ್ರ ಕೆಲಸದವ್ನ, ನಾನು ನಿನ್ನ ಹತ್ರ ಇದ್ದೀನಿ, ನನ್ಗೆ ಒಂದ್ ದಿವಸನಾದ್ರೂ ನಿನ್ ಸ್ನೇಹಿತರ ಜೊತೆ ಸಂತೋಷ ಪಡೋದಕ್ಕೆ ಒಂದೇ ಒಂದು ಕುರಿನಾದ್ರೂ ಕೊಟ್ಟ ನೀನು. ಈಗ ಅವನ್ ಬಂದವನು ಎಲ್ಲಾ ಕಳ್ಕೊಂಡು ಮತ್ತೆ ಅವನಿಗೋಸ್ಕರ ದೊಡ್ಡ ಸರಗರ ಮಾಡ್ತಾ ಇದೆಯಲ್ಲ ಅಂತ ಅವನು ಹೇಳ್ತಾನೆ. ಆಗ ದೊಡ್ಡ ಮಗನಿಗೆ ಕೊಟ್ಟಿಲ್ಲ, ಅಂದ್ರೆ ಚಿಕ್ಕ ಮಗನಿಗೆ ಅವರಪ್ಪ ಏನಾದ್ರು ಕೊಟ್ಟಿರ್ತಾನೆ, ಯಾವಾಗಾದ್ರೂ ಚಿಕ್ಕ ಮಗನಿಗೆ ಏನು ಕೊಟ್ಟಿರೋದಿಲ್ಲ. ಆದ್ರೆ ಈಗ ಅವನ ತಂದೆ ಆಸ್ತಿ ಅರ್ಧ ಅವನಿಗೆ ಬಂದ್ಬಿಡ್ತು, ಬೇಕಾದಷ್ಟು ದುಡ್ಡು, ತುಂಬಾ ಸಂತೋಷ. ಹೋದ, ತಿಂದ, ಕುಡ್ದ, ಮಜಾ ಮಾಡದ, ಎಲ್ಲ ಮಾಡ್ದ. ಆದ್ರೆ ಆ ಸಂತೋಷ ಶಾಶ್ವತವಾಗಿತ್ತ? ಆ ಸಂತೋಷ ಸ್ವಲ್ಪ ಕಾಲ ಮಾತ್ರ. ತಂದೆ ಚಿತ್ತವನ್ನು ಮೀರಿ ಹೊರಟು ಹೋಗಿ ಅವನು ಅನುಭವಿಸಿದಂತ ಸಂತೋಷ, ಸುಖ ಸ್ವಲ್ಪ ಕಾಲಗಳು ಮಾತ್ರ. ಆಮೇಲೆ ಅವನ ಜೀವನ ಅತ್ಯಂತ ದರಿದ್ರವಾಗಿ ಬದಲಾಯಿತು. ಹಂದಿಗಳು ತಿನ್ನುವಂತ ಆಹಾರವನ್ನು ಕೂಡ ಅವನಿಗೆ ಯಾರು ಕೊಡ್ಲಿಲ್ಲ. ಇದೇ ರೀತಿಯೇ ದೇವರನ್ನ ಬಿಟ್ಟು ಅಗಲಿ ಹೋಗಿ ನಾವು ಮಾಡುವಂತ ಕಾರ್ಯಗಳು ಪ್ರಾರಂಭದಲ್ಲಿ ಸಂತೋಷವಾಗಿರ್ಬೋದು, ಪಾಪ ಪ್ರಾರಂಭದಲ್ಲಿ ಸಂತೋಷವಾಗಿರ್ಬೋದು, ಈ ಲೋಕದ ಸುಖ ಸಂತೋಷ ಪ್ರಾರಂಭದಲ್ಲಿ ನಮಗೆ ತುಂಬಾ ಉಲ್ಲಾಸ ಕೊಡಬಹುದು. ಕಟ್ಟ ಕಡೆಗೆ ಅದು ವಿಷವಾಗಿ ಬದಲಾಗುತ್ತೆ, ಕಟ್ಟ ಕಡೆಗೆ ಅದು ನಮ್ಮನ್ನು ಹಾಳು ಮಾಡುತ್ತೆ, ನಮ್ಮನ್ನು ನಾಶ ಮಾಡುತ್ತೆ. ಸಾರಳು ಮಾಡಿದಂತ ಆಲೋಚನೆ ಪ್ರಾರಂಭದಲ್ಲಿ ತನಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿತು. ತನ್ನ ಕೊರತೆಯನ್ನ, ವರ್ಷಾನುಗಟ್ಟಲಿದ್ದಂತ ಕೊರತೆಯನ್ನ ಒಂದೇ ತಿಂಗಳಿನಲ್ಲಿ ನೀಗಿಸ್ತು. ಆದ್ರೆ ಅದು ತುಂಬಾ ಕಾಲ ಇರಲಿಲ್ಲ. ಸ್ವಲ್ಪ ದಿನಗಳಿಗೆ ಅದೇ ತನ್ನನ್ನ ಕುಚ್ಚುವುದಕ್ಕೆ ಪ್ರಾರಂಭ ಮಾಡ್ತು. ಹಾಗರಲು ತಾನು ಬಸುರಾದಂತ ಹೇಳಿ ಈಕೆಯನ್ನು ತಿರಸ್ಕರಿಸಿ, ಅವಮಾನ ಮಾಡಿ, ನಿಂದಿಸಿ ತನಗೆ ವಿರುದ್ಧವಾಗಿ ನಡೆಯೋದಕ್ಕೆ ಶುರು ಮಾಡಲು ತನ್ನ ಮನಸ್ಸು ಒಡೆದು ಹೋಯಿತು. ಅದರಿಂದ ನಾವು ದೇವ ಚಿತ್ತವನ್ನು ಮೀರಿ ಹೊರಟು ಹೋಗಿ ಪಡೆಯುವಂತ ಸುಖ, ಸಂತೋಷ, ಸಮಾಧಾನ ಇವುಗಳೆಲ್ಲ ಮಾಯೆ. ಅವುಗಳು ಸ್ವಲ್ಪ ದಿವಸ ಮಾತ್ರ, ಆಮೇಲೆ ಅದು ನಮಗೆ ವಿಷವಾಗಿ ನಮ್ಮನ್ನ ಕುಚ್ಚುತ್ತೆ. ಅದರಿಂದ ಎಚ್ಚರಿಕೆಯಾಗಿರ್ಬೇಕು. ಆಮೇಲೆ ಏನಾಗುತ್ತೆ, ಈಕೆ ಆ ರೀತಿಯಾಗಿ ನಡವಳಿಕೆಯನ್ನ ತೋರಿಸ್ತಾ ಇದ್ಲು. ಈ ರೀತಿಯಾಗಿ ನಡವಳಿಕೆಯನ್ನು ತೋರಿಸ್ತಾ ಇರುವಾಗ ಸಾರಳು ಏನ್ ಮಾಡ್ತಾಳೆ, ಅಬ್ರಹಾಮನ ಹತ್ರ ಬರ್ತಾಳೆ. ನಾವು 5ನೇ ವಾಕ್ಯದಿಂದ ಓದಿ ನೋಡುವಾಗ, ಆಗ ಸಾರಳು ಅಬ್ರಹಾಮನಿಗೆ, ನನ್ನ ಗೋಳಿ ನನಗೆ ತಗಲಲಿ, ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದ್ದೇನೆ ಅಷ್ಟೇ. ಅವಳು ತಾನು ಬಸರಾದನೆಂದು ತಿಳಿದು ನನ್ನನ್ನು ತಾತ್ಸಾರ ಮಾಡುತ್ತಾಳೆ. ಈಗ ಸಾರ ಏನ್ ಮಾಡಲು, ಅಬ್ರಹಾಮ ಹತ್ರ ಬಂದ್ಲು. ಅಬ್ರಹಾಮ ಹತ್ರ ಬಂದು ಏನ್ ಹೇಳ್ತಾ ಇದ್ದಾಳೆ, ನನ್ನ ಗೋಳು ನನಗೆ ಕಟ್ಟಲೇ, ನನಗೆ ಎಷ್ಟು ದುಃಖ ಆಗ್ತಾ ಇದೆ, ನನಗೆ ಎಷ್ಟು ನೋವಾಗ್ತಾ ಇದೆ, ನನಗೆ ಎಷ್ಟು ಭಾರ ಆಗ್ತಾ ಇದೆ, ನಿನ್ಗೆ ಅರ್ಥ ಆಗ್ತಾ ಇದೆಯಾ, ನಿನಗೆ ಸಾಗ ಬರಲಿ ಅಂತ ಅಬ್ರಹಾಮನಿಗೆ ಬೈತಾ ಇದ್ದಾಳೆ. ಈ ಪರಿಸ್ಥಿತಿಗೆ ಯಾರು ಕಾರಣ? ಈ ಪರಿಸ್ಥಿತಿಗೆ ಸಾರಳೆ ಕಾರಣ. ದೇವರು ಹೇಳಿದ ಹಾಗೆ ಕೇಳಿಕೊಂಡು ತಾಳ್ಮೆಯಿಂದ ಸುಮ್ಮನೆ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತು. ಆದ್ರೆ ಸಾರಳು ತೀರ್ಮಾನ ಮಾಡಿ, ಒಂದು ಆಲೋಚನೆ ಮಾಡಿಕೊಂಡು, ನಾವು ದೇವರಿಗೋಸ್ಕರ ಕಾದುಕೊಂಡಿದ್ರೆ ಆಗೋದಿಲ್ಲ, ನಾವು ಏನಾದ್ರೂ ಮಾಡಬೇಕು ಅಂತ ಹೇಳಿ
ಅಬ್ರಹಾಮನ ಜೊತೆ ಗಲಾಟೆ ಮಾಡಿ ಅವನು ಒಪ್ಪಿಸಿ ಕೊನೆಗೆ ಈಗ ಒಂದು ಮಗುವನ್ನ ದಾಸೆಯಿಂದ ಪಡೆಯುವಂತ ಪ್ರಯತ್ನ ಮಾಡಿ ಅದು ನೆರವೇರುವಂತ ಕಾಲದಲ್ಲಿ ಆಕೆ ತನ್ನ ನಡವಳಿಕೆಯನ್ನು ತೋರಿಸಿ ತನಗೆ ತುಂಬಾ ಬಾಧೆಯಾಗಿ ತುಂಬಾ ನೋವಾಗಿ ತಿರ್ಗಾ ಅಬ್ರಹಾಮ ಹತ್ರ ಬಂದು ನನ್ನ ನೋವು ನಿನಗೆ ಅರ್ಥ ಆಗ್ತಾ ಇದೆಯಾ, ನನ್ನ ಬಾಧೆ ನಿನಗೆ ತಟ್ಟಲಿ, ನಿನಗೂ ನೋವಾಗ್ಲಿ ಬಾಧೆ ಆಗ್ಲಿ ಅಂತ ಅಂದ್ಬಿಟ್ಟು ಅಬ್ರಹಾಮ ಬೈತಾ ಇದ್ದಾಳೆ. ಯಾರಪ್ಪ ಕಾರಣ ಇದಕ್ಕೆ? ಸಾರವೇ ಕಾರಣ. ಆಮೇಲೆ ಅಬ್ರಹಾಮ ಈ ತರ ಎಲ್ಲ ತಾನು ಹೇಳೋದನ್ನೆಲ್ಲ ಕೇಳಿ ಸರಿ ಆಯ್ತು, ತಾನೇನು ಹೇಳ್ತಾನೆ, ನೋಡು ಆಕೆ ನಿನ್ನ ದಾಸಿ, ನಿನ್ನ ಕೈಯಲ್ಲಿ ಅವಳಿದ್ದಾಳೆ, ನಿನಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಮಾಡ್ಕೋಗು, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಅವಳು ಕಳಿಸ್ಬಿಡ್ತಾಳೆ. ಆಗ ಈ ಒಂದು ಯೋಚನೆ ಮಾಡೋದಕ್ಕಿಂತ ಮುಂಚೆ, ಇನ್ನು ಈ ಕಾರ್ಯದಕ್ಕಿಂತ ಮುಂಚೆ ಆಗ್ಲೂ ಸಾರಳಿಗೂ ಅಬ್ರಹಾಮ್ಗೂ ಗಲಾಟೆ. ಏನ್ ಗಲಾಟೆ? ಸಾರಾ ದೇವ್ರಿಗೋಸ್ಕರ ಕಾದ್ಕೊಂಡಿದ್ರೆ ಇನ್ನಾಗಲ್ಲ, ನಾನೊಂದು ಯೋಚನೆ ಮಾಡಿದ್ದೀನಿ, ನನ್ನ ಹತ್ರ ಒಂದು ದಾಸಿ ಇದೆಲ್ಲ ಕರ್ಕೊಂಡ್ ಬರ್ತೀನಿ, ಅವಳ ಮುಖಾಂತರ ನಾವು ಮಗು ಪಡೆಯೋಣ ಅಂತ ಸಾರ ಗಲಾಟೆ. ಅಬ್ರಹಾಮ ಬೇಡಮ್ಮ, ದೇವ್ರು ವಾಗ್ದಾನ ಮಾಡಿದ್ದಾರೆ, ಇವತ್ತೆಲ್ಲ ದೇವ್ರು ನಾಳೆ ದೇವ್ರು ಮಗು ಕೊಡ್ತಾರೆ, ಬೇಡ ಅಂತ ಅಬ್ರಹಾಮ. ಆಗ ಎಷ್ಟು ಅಬ್ರಹಾಮ ಹೇಳಿದ್ರು ಸಾರಳು ಕೇಳಿರೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ದೇವ್ರಿಗೋಸ್ಕರ ಕಾದ್ಕೊಂಡಿರಕ ಆಗಲ್ಲ, ಎಷ್ಟು ಕಾಲ ಆಗೋದು ಏನ್ ಕತೆ, ಹಿಂಗೆ ಮಾಡ್ಬೇಕಂತ ಗಲಾಟೆ. ಹಾಗೆ ಮೊದಲು ಕೂಡ ಗಲಾಟೆ. ಆಮೇಲೆ ಸರಿ ಆಯ್ತು ಹೋಗಮ್ಮ, ಏನೇ ಮಾಡ್ಕೊ ಹೋಗು ಅಂತ ಅನ್ಬಿಟ್ಟು ಅಬ್ರಹಾಮು ಅದಕ್ಕೆ ಒಪ್ಪಿಗೆ ಕೊಟ್ಟ. ಈಗ ಸಾರಳಿಗೆ ಏನು ಅಂತಂದ್ರೆ, ಆಕೆ ಬಸ್ಸಾದ್ಮೇಲೆ ಎಲ್ಲ ಸಮಸ್ಯೆ ಸರೋಯ್ತು, ಇನ್ನೇನ್ ತೊಂದ್ರೆ ಇಲ್ಲ, ನಮ್ಗಿದ್ದಂತ ಸಮಸ್ಯೆ ಎಲ್ಲ ಒಂದೇ, ಒಂದ್ ಮಗು ಇಲ್ಲ ಅಂತ ಅನ್ನೋದು. ಇವಾಗ ಒಂದ್ ಮಗು ಬಂದ್ಬಿಡ್ತು, ನಮಗೆ ಇನ್ನೇನ್ ಸಮಸ್ಯೆ ಇಲ್ಲ, ಹಾಗೆ ಸಂತೋಷವಾಗಿರ್ಬೋದು ಅಂತ ಸಾರಳ ಅಂತ ಅನ್ಕೊಂಡ್ಲು. ಆದ್ರೆ ಅದಂಗಾಯ್ತಾ? ಅದಂಗಾಗಿಲ್ಲ. ಗಲಾಟೆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಯ್ತು. ಮೊದಲು ಕೂಡ ಗಲಾಟೆ, ತಿರ್ಗಾ ಇವ್ರೇನೋ ಮಾಡ್ಬೇಕಂತ ಅನ್ಕೊಂಡು ಮಾಡಿ ಆಮೇಲೆ ಕೂಡ ತಿರ್ಗಾ ಗಲಾಟೆ. ಯಾಕೆ? ಆಕೆ ಹೇಳಿದ ಮತ್ತೆ ಕೇಳ್ತಾ ಇಲ್ಲ, ಜಂಬ ತೋರಿಸ್ತಾ ಇಲ್ಲ, ಗರ್ಭಪಟ್ಟು ನಡೀತಾ ಇದ್ದಾಳೆ, ನನ್ನನ್ನು ಅವಮಾನಿಸ್ತಾ ಇದ್ದಾಳೆ, ಬಾಧಿಸ್ತಾ ಇದ್ದಾಳೆ, ಅದೇ ತಿರ್ಗಾ ಕೂಡ ಅಬ್ರಹಾಮ ಹತ್ರ ಬಂದು ಗಲಾಟೆ. ಆಗ ನಾವು ದೇವರ ಚಿತ್ತಕ್ಕೋಸ್ಕರ ಸಮಾಧಾನ ಪಟ್ಟು ದೇವ್ರಿಗೋಸ್ಕರ ಕಾದಿದ್ರೆ ನಮಗೆ ಸಮಾಧಾನ. ಆದ್ರೆ ನಾವು ದೇವ್ರ ಚಿತ್ತಕ್ಕೋಸ್ಕರವಾಗಿ ಕಾಯದೆ ನಮ್ಮ ಇಷ್ಟದಂತೆ ನಾವು ಏನೋ ಮಾಡ್ಕೊಂಡು ಹೋದ್ರೆ ಅದರಿಂದ ನಮ್ಮ ಸಮಸ್ಯೆಗಳು ಸರಿ ಹೋಗ್ಬಿಡುತ್ತೆ ಅಂತ ಅನ್ಕೊಂಡ್ರೆ ನಾವು ಮೋಸ ಹೋಗ್ತೇವೆ. ಕೊನೆಗೆ ಸಮಸ್ಯೆ ಸರಿ ಹೋಗಲ್ಲ, ಸಮಸ್ಯೆ ಇನ್ನ ಜಾಸ್ತಿ ಆಗಿ ಇನ್ನ ದೊಡ್ಡ ಸಮಸ್ಯೆ ಆಗುತ್ತೆ. ಸಾರಳ ಅನ್ಕೊಂಡಿದ್ದೇನು, ಆಹಾ ಆಗ್ಲಿ ಬಸರಾಗ್ಬಿಡ್ಲಪ್ಪ, ನಮ್ಗಿನ್ ಸಂತೋಷ ಹಾಯಾಗಿರ್ಬೋದು ಅಂತ ಅನ್ಕೊಂಡ್ಲು. ಆದ್ರೆ ಆ ಹಾಯ್ ಅವ್ರಿಗೆ ಸಿಗ್ಲಿಲ್ಲ, ಇನ್ನ ಗಲಾಟೆ. ಅಬ್ರಹಾಮ ಹತ್ರ ಹೋಗಿ ಗಲಾಟೆ ಮಾಡ್ಬೇಕಾದಂತ ಪರಿಸ್ಥಿತಿ ಸಾರಳಿಗೆ ಬಂತು. ಆಮೇಲೆ ಅಬ್ರಹಾಮ ಏನ್ ಹೇಳ್ತಾನೆ, ನಾವು ದೇವ್ರ ವಾಕ್ಯವನ್ನ ಆಮೇಲೆ ಇನ್ನು ಸಾರ ಏನ್ ಹೇಳ್ತಾಳೆ ಅಂತಂದ್ರೆ, ಅವಳು ತಾನು ಬಸುರಾದನೆಂದು ತಿಳಿದು ನನ್ನನ್ನ ತಾತ್ಸಾರ ಮಾಡ್ತಾಳೆ, ಹಿಂಗೆಲ್ಲ ಹೇಳ್ಬಿಟ್ಟು ಆಮೇಲೆ ಸಾರಳು ಹೇಳೋ ಮಾತು, ನಿನಗೂ ನನಗೂ ಯೆಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳೋದು. ಈಗ ತುಂಬಾ ದೊಡ್ಡ ಮಾತು ಹೇಳ್ತಾ ಇದ್ದಾಳೆ ಸಾರ ಅಬ್ರಹಾಮ ಹತ್ರ ಬಂದ್ಬಿಟ್ಟು. ಏನ್ ಹೇಳ್ತಾ ಇದ್ದಾಳೆ? ನನಗೂ ನಿನಗೂ ದೇವರೇ ನ್ಯಾಯ ತೀರಿಸಲಿ ಅಂತ ಹೇಳ್ತಾ ಇದ್ದಾರೆ. ಈ ಸಮಸ್ಯೆನ ಉಂಟಾಕೊಂಡಿದ್ ಯಾರು? ದೇವ್ರ ಮಾತನ್ನ ಕೇಳಿದ್ರೆ ಹೋಗಿದ್ ಯಾರು? ದೇವ್ರಿಗೋಸ್ಕರ ಕಾದದೆ ಹೋಗಿದ್ದು ಯಾರು? ದೇವರ ಮೇಲೆ ನಂಬಿಕೆ ಇಡದೆ ಹೋದದ್ದು ಯಾರು? ಸಾರ. ದೇವ್ರಿಗೋಸ್ಕರ ಕಾಯ್ಲಿಲ್ಲ, ದೇವ್ರ ಮೇಲೆ ವಿಶ್ವಾಸನ ಇರಲಿಲ್ಲ. ಆದ್ರೆ ದೇವ್ರಿಗೋಸ್ಕರ ಕಾಯದೆ ವಿಶ್ವಾಸವಿಲ್ಲದೆ ನಾವೇನೋ ಮಾಡ್ಕೊಂಡು ಹೋಗೋಣ, ದೇವ್ರಿಗೋಸ್ಕರ ಕಾಯ್ಕೊಂಡಿದ್ರೆ ಆಗಲ್ಲ ಅಂತ ಅನ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಈಗ ಅದು ದೊಡ್ಡ ಸಮಸ್ಯೆಯಾಗಿ ಗುದ್ಕೊಂಡು ಈಗ ಬಂದು ಅಬ್ರಹಾಮದ ಗಲಾಟೆ ಮಾಡ್ಬಿಟ್ಟು ಈಗ ಆಕೆ ಹೇಳ್ತಾರೆ ಯಾರಿಗೆ? ದೇವರೇ ಬಂದು ನ್ಯಾಯ ತೀರಿಸಲಿ. ದೇವ್ರು ಯಾಕೆ ಬರ್ಬೇಕು ನ್ಯಾಯ ತೀರಿಸೋದಕ್ಕೆ? ನೀನ್ ಮಾಡೋದೆಲ್ಲ ಮಾಡ್ಬಿಟ್ಟು ದೇವ್ರಿಗಾದ್ರೆ ನ್ಯಾಯ ತೀರಿಸಲಿ ಅಂತ ನಾವು ಅನೇಕ ಸರಿ ಇದೇ ಕೆಲಸ ಮಾಡೋದು. ನಾವು ಮಾಡೋದೆಲ್ಲ ಮಾಡ್ಬಿಟ್ಟು ಕೊನೆ ನಮ್ಗೆ ಸಮಸ್ಯೆ ಆದ್ರೆ ದೇವ್ರೇ ನೀನೇ ನ್ಯಾಯ ತೀರಿಸಪ್ಪ ಅಂತ ಹೇಳ್ತಾ ಇರ್ತೀವಿ. ಏನಕ್ಕೆ ದೇವ್ರು ನ್ಯಾಯ ತೀರಿಸ್ತಾರೆ? ದೇವ್ರ ಹೇಳೋ ಮಾತನ್ನ ಮೊದಲೇ ಕೇಳದಿದ್ರೆ ನಮಗೆ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನಾವು ದೇವ್ರ ಹೇಳೋ ಮಾತನ್ನ ಮೊದಲೇ ಕೇಳೋದಿಲ್ಲ, ಮಾಡೋದೆಲ್ಲ ನಾವು ಮಾಡ್ಬಿಡ್ತೀವಿ, ಸಮಸ್ಯೆ ಆದ್ರೆ ದೇವ್ರನ್ನ ಕರೀತಾ ಇರ್ತೀವಿ. ಸಾರಳ ಆ ಕೆಲಸ ಮಾಡ್ತಾ ಇದ್ದಾಳೆ, ದೇವರೇ ನನಗೆ ನ್ಯಾಯ ತೀರಿಸಲಿ ನಮ್ಮಿಬ್ಬರಿಗೆ. ಆಗ ದೇವರು ನಮಗೆ ನ್ಯಾಯ ತೀರಿಸಲಿ ನಾವು ಕರೆಯೋದಕ್ಕಿಂತ ಮುಂಚೆ ದೇವ್ರ ಮಾತು ನಾವು ಕೇಳುವವರಾಗಿದ್ದೇವಾ, ದೇವರಿಗೆ ವಿಧೇಯರಾಗುವವರಾಗಿದ್ದೇವ, ದೇವ್ರ ಸಿದ್ಧನಂತೆ ನಡೆಯುವವರಾಗಿದ್ದೇವೆ ಅನ್ನೋದನ್ನ ನಾವು ಮೊದಲು ಯೋಚನೆ ಮಾಡಬೇಕು. ಅನೇಕ ಸಮಯ ನಾವೆಲ್ಲ ತಪ್ಪಿ ಹೋಗಿ ಕೊನೆಗೆ ನಾವು ಮಾಡಿದಂತ ತಪ್ಪಿಗಳಿಂದ ನಮಗೆ ಸಮಸ್ಯೆ ಆಗಿ ದೇವ್ರ ನ್ಯಾಯ ತೀರಿಸಲಿ ಅಂತ ದೇವ್ರು ಕರೀತಾ ಇರ್ತೇವೆ. ಇಂಥ ಒಂದು ಸ್ಥಾನಕ್ಕೆ ಸಾರಳು ಬಂದು ಅಂದ್ರೆ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಅನೇಕ ಸರಿ ನಾವು ನಮ್ಮ ಸ್ವಂತ ಇಷ್ಟರಂತೆ ನಾವು ಮಾಡಿದ್ದನ್ನೆಲ್ಲ ಮಾಡಿ ಮುಗಿಸಿದ ಮೇಲೆ ಕೊನೆಗೆ ದೇವರೇ ಬರ್ಬೇಕಾಗುತ್ತೆ ನಮಗೆ ಉಂಟಾಗಿರೋ ಸಮಸ್ಯೆನ ಸರಿಪಡಿಸೋದಕ್ಕೆ.
ಅದಕ್ಕೆ ದೇವ್ರು ಮೊದಲೇ ಹೇಳೋದು, ನನ್ನ ಮಾತು ಕೇಳು, ನಾನು ಹೇಳ್ದಂಗೆ ನಡಿ, ನಿನಗೆ ಯಾವ ಸಮಸ್ಯೆ ಆಗೋದಿಲ್ಲ ಅಂತ. ನಾವೇನ್ ಮಾಡ್ತೀವಿ ಅಂತಂದ್ರೆ ದೇವ್ರು ಹೇಳ್ದಂಗೆ ಕೇಳ್ಕೊಂಡು ದೇವ್ರು ಹೇಳೋ ಹಾಗೆ ನಡೆಯೋದಿಲ್ಲ. ದೇವ್ರಿಗೋಸ್ಕರ ಕಾದ್ಕೊಂಡಿದ್ರೆ ಆಗಲ್ಲ ಅಂತ ಅನ್ಬಿಟ್ಟು ಇಷ್ಟ ಬಂದಂಗೆಲ್ಲ ಹೋಗ್ಬಿಡ್ತೀವಿ. ಕೊನೆಗೆ ಇಷ್ಟ ಬಂದಂಗೆಲ್ಲ ಹೋಗಿ ಎಲ್ಲ ಒಂದ್ ಕಡೆ ಅಳ್ದಲ್ಲಿ ಬಿದ್ಬಿಟ್ಟು ತಿರ್ಗಾ ದೇವ್ರನ್ನೇ ಕರೀತಾ ಇರ್ತೇವೆ, ದೇವ್ರೇ ನೀನೇನು ನನ್ನ ಮೇಲೆ ಕೆತ್ತಬೇಕಪ್ಪ ಅಂತ ಅನ್ಬಿಟ್ಟು. ಆಗ ಅದಕ್ಕೆ ದೇವ್ರು ಹೇಳ್ತಾರೆ, ನೀನ್ ನಾನು ಹೇಳೋ ಮಾತೆಲ್ಲ ಕೇಳಿದ್ರೆ ಹಳ್ಳದಲ್ಲಿ ಬೀಳೋ ಬುಲ್ಲು, ಸುಮ್ಮನೆ ನಾನು ಹೇಳೋ ಹೋಗಿದ್ರೆ ನೆಟ್ಟಗೆ ಹೋಗ್ತಾ ಇದ್ದ, ನಾನು ಹೇಳೋ ಮಾತು ಕೇಳಿದ್ರೆ ಕೊನೆಗೆ ಹಂಗೋಗಿ ಹಳ್ಳಕ್ಕೆ ಬಿದ್ದು ತಿರ್ಗಾ ನಾನೇ ಬರ್ಬೇಕು ನಿನ್ ಮೇಲೆ ಕೆತ್ತಕ್ಕೆ, ಇದೆಲ್ಲ ಯಾಕೆ ಬೇಕು ನಿನಗೆ ಅಂತ ದೇವ್ರು ಬೈತಾರೆ. ಈಗ ಸಾರಳ ಪರಿಸ್ಥಿತಿ ಹಂಗೆ. ದೇವ್ರು ಹೇಳೋ ಮಾತೆಲ್ಲ ಕೇಳಿದ್ರೆ ಮಾಡೋದೆಲ್ಲ ಮಾಡ್ಬಿಟ್ಟು ಈ ದೇವರೇ ಬರ್ಲಿ ಸರಿ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರಯತ್ನಗಳಿಂದ ಕಟ್ಟ ಕಡೆಗೆ ನಾವು ಸೋತು ಹೋಗಿ ದೇವ್ರನ್ನೇ ಕರಿಬೇಕಾದ ಪರಿಸ್ಥಿತಿ ಬರುತ್ತೆ. ಅದ್ರ ಬದಲು ದೇವ್ರು ಹೇಳೋದನ್ನ ಕೇಳ್ಕೊಂಡು ಮೊದಲೇ ನಡೆದ್ರೆ ನಮ್ಗೆ ಎಷ್ಟೋ ಒಳ್ಳೇದು. ಹಲ್ಲೆಲೂಯ. ಸರಿ, ಮುಂದೆ ಏನಾಗುತ್ತೆ ನಾವು ಓದಿ ನೋಡೋಣ. 6ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ, ಅಬ್ರಾಮನು ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು ಅಂದನು. ಆಗ ಸಾರಯಳು ಅವಳನ್ನು ಬಾಧಿಸಲು ಅವಳು ಓಡಿ ಹೋದಳು. ಈಗ ಅಬ್ರಹಾಮ್ ಏನ್ ಮಾಡ್ತಾನೆ, ನೋಡಮ್ಮ ನನಗೂ ಇದಕ್ಕೆ ಸಂಬಂಧ ಇಲ್ಲ, ನೀನುಂಟು ನಿನ್ ದಾಸಿ ಉಂಟು, ನೀವೇನಾರು ಮಾಡ್ಕೊಳ್ಳಿ ನನಗೆ ಗೊತ್ತಿಲ್ಲ ಅನ್ಬಿಡ್ತಾನೆ. ಇವಳೇನ್ ಮಾಡ್ತಾಳೆ, ಹೋಗಿ ಅವಳ ಚಿತ್ರಹಿಂಸೆ ಕೊಟ್ಬಿಡ್ತಾಳೆ. ಚೆನ್ನಾಗಿ ಚಿತ್ರಹಿಂಸೆ ಕೊಟ್ಟ ಮೇಲೆ ಆಗರಳು ಏನ್ ಮಾಡ್ತಾಳೆ, ಓಡೋಗ್ಬಿಡ್ತಾಳೆ. ನಾವು ದೇವ್ರನ್ನ ಬಿಟ್ಟು ದೂರ ಹೋಗಿ ದೇವ್ರ ಚಿತ್ತವನ್ನು ಮೀರಿ ಏನಾದ್ರೂ ಅದನ್ನ ಮಾಡ್ತೀವಿ ಅಂತ ಹೋದ್ರೆ ಕಟ್ಟ ಕಡೆಗೆ ಅದೇನಾಗುತ್ತೆ ಅಂದ್ರೆ ಓಡಿ ಹೋಗುತ್ತೆ. ಸಾರಳು ಇಷ್ಟೆಲ್ಲ ಮಾಡಿ ಕೊನೆಗೆ ಏನಾಯ್ತು ಅಂದ್ರೆ ಆಗರಳು ಓಡಿ ಹೋಯ್ತು. ನಾನು ನೀವು ದೇವ್ರನ್ನ ಬಿಟ್ಟು ಆಗಲಿಕ್ಕೆ ಹೋಗಿ ಏನೇ ಮಾಡ್ಬೇಕಾದ್ರೆ ಕಟ್ಟ ಕಡೆಗೆ ಏನಾಗುತ್ತೆ ಗೊತ್ತಾ, ಅದು ಓಡಿ ಹೋಗಿರುತ್ತೆ. ಆದ್ರಿಂದ ಈಗ ಇವ್ರಿಗೇನಂತಂದ್ರೆ ಆಗರಳು ಓಡಿ ಹೋದ್ಮೇಲೆ ತಿರ್ಗಾ ಮೊದಲಿದ್ದ ಸ್ಥಾನಕ್ಕೆ ತಿರ್ಗಾ ಬಂದ್ಬಿಟ್ರು. ಈಗೇನಾಯ್ತು ಅಂದ್ರೆ ಮೊದಲು ಅವ್ರಿಗೆ ಮಕ್ಳಿರ್ಲಿಲ್ಲ, ಅಬ್ರಹಾಂ ಸಾರ ಇಬ್ಬರೇ ಇದ್ರು. ದೇವರೇ ನಿನ್ ಮಗು ಕೊಡ್ಬೇಕಪ್ಪ ಅಂತ ಕಾಯ್ಕೊಂಡಿದ್ರು. ಇಷ್ಟೇ ಸಾರ ಒಂದು ಯೋಚನೆ ಬಂತು, ದಾಸಿಯಿಂದ ನಾವು ಒಂದು ಮಗುನ್ ಬಡಬಿಡೋಣ ಅಂತ. ಆಯ್ತು ಅಂತ ಅಬ್ರಹಾಮನ್ ಒಪ್ಪಿಸಿ ದಾಸಿಯನ್ನು ಕರ್ಕೊಂಡ್ಬಂದು ಆಕೆ ಬಸರಾಗಿ ಎಲ್ಲ ಸಮಸ್ಯೆ ಎದುರೋಯ್ತು, ಮಗು ಆಗ್ಬಿಡುತ್ತೆ, ನಾವು ಮಗು ಸಾಕ್ಬೋದು ಅನ್ನೋಂಥ ನಿರೀಕ್ಷೆ ಎಲ್ಲ ಬಂತು. ಕೊನೆಗೆ ಅವಳು ಇವ್ರ ವಿರುದ್ಧವಾಗಿ ತಿರುಗಿ ಬಿದ್ದು ತನ್ನಿಷ್ಟದಂತೆ ನಡೆದು ಬೇಜಾರಾಗಿ ಇವನೋಗಿ ಸಾರಳೋಗಿ ಅಬ್ರಹಾಮ್ ಜೊತೆ ಗಲಾಟೆ ಮಾಡಿ ಅಬ್ರಹಾಮ್ ಏನೇನು ಮಾಡ್ಕೊ ಅಂತ ಹೇಳಿ ಇವಳೋಗಿ ಅವಳು ಟಾರ್ಚರ್ ಕೊಟ್ಟು ಅವಳೋಡಬಿಡ್ಲು. ಈ ಕೊನೆಗೆ ಎಲ್ಲ ಬಂತು, ಹಂಗೋಗಿ ಹಿಂಗೋಗಿ ಸುತ್ಕೊಂಡ್ ಬಂದು ಕೊನೆಗೆ ತಿರ್ಗಾ ಅಬ್ರಹಾಮ್ ಸಾರ ಇಬ್ಬರೇ ಉಳಿದ್ರು. ಇಷ್ಟು ದಿನ ಇವ್ರು ಮಾಡಿದಂತ ಸರ್ಕಸ್ ಎಲ್ಲ ಏನಾಯ್ತು ಅಂದ್ರೆ ಓಡಿ ಹೋಯ್ತು. ಇದೇ ರೀತಿ ನಾನು ನೀವು ದೇವ್ರ ಚಿತ್ತವನ್ನ ಮೀರಿ ದೇವರ ಆಲೋಚನೆಗಳಿಗೆ ತಪ್ಪಿ ದೇವ್ರಿಗೋಸ್ಕರ ಕಾದಿರದೆ ನಾವು ಮಾಡೋದೆಲ್ಲ ಕಟ್ಟ ಕಡೆಗೆ ಏನಾಗುತ್ತೆ ಅಂದ್ರೆ ಶುದ್ಧ ಶೂನ್ಯ ಆಗುತ್ತೆ. ಕೊನೆಗೆ ಎಲ್ಲ ಓಡಿ ಹೋಗುತ್ತೆ. ನಾವು ಕೊನೆಗೆ ಏನಿಲ್ದಿರಂತ ಪರಿಸ್ಥಿತಿಗೆ ಮತ್ತೆ ಬರ್ಬೇಕಾಗತ್ತೆ. ಎಲ್ಲಾ ಪ್ರಯತ್ನ ಮಾಡಿ ತಲೆಗೆಟ್ಟೋಗಿ ನೆಮ್ಮದಿ ಗೆಟ್ಟೋಗಿ ತಿರ್ಗಾ ಅದೇ ಸ್ಥಾನಕ್ಕೆ ಬರೋ ಬದಲು ಅದೇ ಸ್ಥಾನದಲ್ಲಿ ಇದ್ರೆ ನೆಮ್ಮದಿ ಆಗಿರ್ಬೋದು. ಹಲ್ಲೆಲೂಯಾ. ಈಗ ಸಾರಳ ಪರಿಸ್ಥಿತಿ ಹಂಗೆ, ಮಾಡೋದೆಲ್ಲ ಮಾಡಿ ಎಲ್ಲ ಕೆಟ್ಟೋಗಿ ತಿರ್ಗಾ ಅದೇ ಸ್ಥಾನಕ್ಕೆ ಬಂದು ನಿಂತ್ಕೊಳ್ಬೇಕಾಗಿರೋಂಥ ಪರಿಸ್ಥಿತಿ ಬಂತು. ಇಷ್ಟೆಲ್ಲ ಆಗೋಯ್ತು. ಇಷ್ಟೆಲ್ಲ ಆದ್ಮೇಲೆ ತಿರ್ಗಾ ಈ ಸಮಸ್ಯೆ ಸರಿ ಮಾಡೋದಕ್ಕೆ ದೇವರೇ ಬರ್ಬೇಕಾಗಿತ್ತು. ಏನಾಗುತ್ತೆ, ಹಾಗಾದ್ರೆ ಓಡಿ ಹೋಗ್ಬಿಡ್ತಾಳೆ ಕಾಡಿಗೆ. ಕಾಡಲ್ಲಿ ಹೋಗಿ ಎಲ್ಲೋ ಅಲಿತಾ ಇರ್ತಾಳೆ. ಅಲಿತಾ ಇರುವಾಗ ದೇವರು ತನ್ನ ದೂತನನ್ನು ಕಳುಹಿಸಿ ಆಕೆ ಒಟ್ಟಿಗೆ ಮಾತಾಡ್ತಾರೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ 7ನೇ ವಾಕ್ಯದನ್ನ ಓದುತ್ತಾ ಹೋದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಅವಳು ಮರಳು ಕಾಡಿನಲ್ಲಿ ಸೂರ್ಯನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯೆಹೋವನ ದೂತನು ಅವಳನ್ನು ಕಂಡು, ಸಾರಯಳ ದಾಸಿಯಾದ ಹಾಗರಳೆ, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಇದಲ್ಲದೆ ಯೆಹೋವನ ದೂತನು ಅವಳಿಗೆ, ನಿನಗೆ ಬಹು ಸಂತಾನವಾಗ ಮಾಡುವೆನು, ಅದು ಲೆಕ್ಕಿಸಕೂಡದಷ್ಟು ಅಪರಿಮಿತವಾಗುವುದು ಎಂದು ಹೇಳಿದನು. ಇಲ್ಲಿ ಹಾಗರಳು ಹೋಗಿ ಆ ಒಂದು ಮರಳುಗಾಡಲ್ಲಿ ಅಲಿತಾ ಇರುವಾಗ ದೇವರು ತನ್ನ ದೂತನನ್ನು ಕಳುಹಿಸಿ ತನ್ನೊಟ್ಟಿಗೆ ಮಾತನಾಡಿಸಿ, ನೀನು ಎಲ್ಲಿಂದ ಬಂದೆ, ಎಲ್ಲಿಗೋಗ್ತಾ ಇದೀಯ ಅಂತೆಲ್ಲ ಕೇಳಿದ್ರೆ, ಈ ಥರ ನನ್ನ ಯಜಮಾನಿಯಿಂದ ಓಡೋಗ್ತಾ ಇದ್ದೀನಿ, ಅವಳು ತುಂಬಾ ಕಾಟ ಕೊಟ್ಬಿಡ್ಲು ಅಂತ ಹೇಳಿದ್ರೆ, ನಿನ್ ಮತ್ತೆ ಅಲ್ಲಿಗೆ ಹೋಗಿ ಆಕೆಗೆ ತಗ್ಗಿ ನಡೆದುಕೋ ಅಂತ ಬುದ್ಧಿ ಹೇಳಿಸ್ತಾರೆ. ಕಡೆಗೆ ಆಕೆ ಏನ್ ಮಾಡ್ತಾಳೆ, ತಿರುಗಿ ಅದೇ ರೀತಿ ಹೋಗಿ ತನ್ನ ಯಜಮಾನಿಗೆ ತಗ್ಗಿ ನಡೆದು ಅವಳು ಜೀವಿಸ್ತಾಳೆ. ಕಟ್ಟ ಕಡೆಗೆ ಇಷ್ಮಾಯೇಲನ ಹುಡ್ತಾನೆ. ಆಗ ಸಾರಳು ಮಾಡಿದಂಥ ಪ್ರಯತ್ನದಿಂದೆಲ್ಲ ಏನಾಯ್ತು, ಕಟ್ಟ ಕಡೆಗೆ ಎಲ್ಲ ನಾಶ ಆಯ್ತು, ಎಲ್ಲ ಓಡಿ ಹೋಯ್ತು, ಅವ್ರ ನೆಮ್ಮದಿ ಕೆಟ್ಟೋಯ್ತು. ಆದ್ರೆ ಅದನ್ನು ಸರಿಪಡಿಸೋದಕ್ಕೆ ತಿರುಗಿ ದೇವರೇ ಬರಬೇಕಾಗಿತ್ತು. ದೇವರೇ ತನ್ನ ದೂತನನ್ನು ಕಳುಹಿಸಿ ಆಕೆ ಒಟ್ಟಿಗೆ ಮಾತಾಡಿ ಆಕೆಗೆ ಬುದ್ಧಿ ಹೇಳಿಸಿ ತಿರ್ಗಾ ಆಕೆಯನ್ನ ಮನೆಗೆ
ಹಿಂತಿರುಗಿಸಿ ಕರ್ಕೊಂಡು ಬಂದು ತಗ್ಗಿ ನಡೆಯುವ ಹಾಗೆ ತನ್ನನ್ನು ಬೋಧಿಸಿ ಕಡೆಗೆ ಇಷ್ಮಾಯಿಲ್ ಪಡೆಯುವ ಹಾಗೆ ದೇವರೇ ಕಾರ್ಯವನ್ನು ಮಾಡಬೇಕಾಗಿತ್ತು. ಆಗ ಅಬ್ರಹಾಂ ಸಾರಾ ಹಾಗಳ ವಿಷಯದಲ್ಲಿ ವೈಫಲ್ಯವನ್ನು ಅನುಭವಿಸಿದರು. ದೇವರ ಚಿತ್ತವನ್ನು ಮೀರಿ, ದೇವರ ಆಲೋಚನೆಯನ್ನು ಮೀರಿ ಏನೋ ಮಾಡಕ್ ಹೋಗಿ ನೆಮ್ಮದಿ ಕೆಡಿಸ್ಕೊಂಡು ಎಲ್ಲ ಕೆಟ್ಟು ಹೋಗಿ ಕೂತ್ಕೊಂಡ್ರು. ತಿರ್ಗಾ ಕಡೆಗೆ ಅದನ್ನ ಸರಿಪಡಿಸೋದಕ್ಕೆ ದೇವರೇ ಬರಬೇಕಾಗಿತ್ತು. ಹಾಗರನ್ನ ಮತ್ತೆ ದೇವರು ಕಳುಹಿಸಿ ಕೊಡುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಈ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ನಾವು ದೇವರ ಆಲೋಚನೆಯನ್ನು ಮೀರಿ ಹೋಗಿ ಏನೋ ಮಾಡ್ತೀವಿ ಅಂತ ಹೋಗಿ ದೇವರಿಗೋಸ್ಕರ ಕಾದಿರದೆ ನಾವು ಮಾಡುವಂಥದ್ದು ಕಡೆಗೆ ನಮಗೆ ಶೂನ್ಯವಾಗಿ ಬದಲಾಗುತ್ತೆ. ಅದರಿಂದ ಕಡೆಗೆ ನಮ್ಮ ನೆಮ್ಮದಿ ಇನ್ನೂ ಕೆಟ್ಟೋಗುತ್ತೆ, ನಮ್ಮ ಸಮಾಧಾನ ಇನ್ನೂ ಕೆಟ್ಟೋಗುತ್ತೆ. ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಅಬ್ರಹಾಮು ಸಾರಳಿಗೆ ಮನಸ್ಸಿನಲ್ಲಿ ಒಂದು ಕೊರಗಿರ್ಬೋದು. ಅಯ್ಯೋ, ದೇವ್ರು ನಮಗೆ ಒಂದು ಮಗು ಕೊಟ್ಟಿಲ್ವಲ್ಲ ಅನ್ನೋಂಥ ಬಾಧೆ ಇರ್ಬೋದು. ಆದ್ರೆ ಆಗ ಇದ್ದಂಥ ಬಾಧೆಗಿಂತಲೂ ಇವರು ಆಗರಳ ಮುಖಾಂತರ ಸಂತಾನವನ್ನು ಪಡೆಯಬೇಕಂತ ಹೇಳಿ ಪ್ರಯತ್ನ ಮಾಡಿ ಆಕೆ ಬಸುರಾಗಿ ಗರ್ಭ ತೋರಿಸಿ ಬಿಟ್ಟು ಓಡಿ ಹೋಗಿ ಅವ್ರು ಏನು ಇಲ್ಲದಿರುವಾಗ ಇವ್ರು ಕೂತ್ಕೊಂಡಂತ ಪರಿಸ್ಥಿತಿ, ಆಗ ಮೊದಲಿಗಿದ್ದಂಥ ಪರಿಸ್ಥಿತಿಗಿಂತಲೂ ಈಗ ಅವ್ರ ಪರಿಸ್ಥಿತಿ ಇನ್ನೂ ಜಾಸ್ತಿ ಕೆಟ್ಟೋಗಿರುತ್ತೆ. ಏನೆಲ್ಲ ಆಗೋಯ್ತಪ್ಪ, ಅವ್ರ ಬೆಳೆ ಹಿಂಗೆ ಮಾಡ್ಬಿಡ್ಲು, ಅಯ್ಯೋ ಒಂದು ಮಗು ಆಗುತ್ತೆ, ಹೆಂಗೋ ಅವಳ ಮುಖಾಂತರ ಒಂದು ಮಗುನ ಪಡೆಯೋಣ ಅನ್ನೋ ಒಂದು ನಿರೀಕ್ಷೆಲಿದ್ವಿ. ಅವಳು ಈ ಥರ ಗರ್ವಪಟ್ಟು ನಡೆದು ಅಹಂಕಾರದಿಂದ ನಡ್ಕೊಂಡು ನಮ್ಗೆ ಇಷ್ಟೆಲ್ಲ ಬೇಜಾರು ಮಾಡ್ಬಿಟ್ಲಲ್ಲ, ಕೊನೆಗೆ ಓಡೋಗ್ಬಿಟ್ಲಲ್ಲ, ಏನೆಲ್ಲ ಆಗೋಯ್ತಂತ ಮೊದಲಿಗಿಂತಲೂ ಈಗ ಅವ್ರ ಪರಿಸ್ಥಿತಿ ಇನ್ನೂ ಕೆಟ್ಟೋಗಿರುತ್ತೆ. ಆದ್ರೆ ದೇವರು ಆ ಸಮಯದಲ್ಲಿ ಕೃಪೆ ತೋರಿಸಿ ಆಗರನ್ನ ಮತ್ತೆ ಕಳುಹಿಸಿ ಆಕೆಗೆ ಬುದ್ಧಿ ಹೇಳಿ ಕಳಿಸಿ ಕೊನೆಗೆ ಇಷ್ಮಾಯಿಲ್ ಪಡೆಯೋ ಹಾಗೆ ದೇವರು ಕ್ರಿಯೆ ಮಾಡ್ತಾರೆ. ಅವ್ರು ಮಾಡಿದಂಥ ಆ ಒಂದು ತಪ್ಪಿನಲ್ಲಿಯೂ ಸಹ ದೇವರು ಅವರನ್ನು ಕೈ ಬಿಡದೆ ಅವ್ರಿಗೆ ಸಹಾಯ ಮಾಡಿ ಆ ಕಾರ್ಯಗಳನ್ನ ಕೈಗೂಡಿಸುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣಬಹುದು. ಹಲ್ಲೆಲೂಯ. ಇದು ಇಲ್ಲಿಗೆ ಮುಗಿಯೋದಿಲ್ಲ. ಇದು ಮುಂದುವರಿಸಿ ಏನಾಗುತ್ತೆ ಅಂತಂದ್ರೆ, ನಾವು 17ನೇ ಅಧ್ಯಾಯವನ್ನ ನಾವು ಓದಿ ನೋಡುವಾಗ ಮೊದಲನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 1ನೇ ವಾಕ್ಯ. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು. ಇಲ್ಲಿ ದೇವರು ಅಬ್ರಹಾಂ ಜೊತೆ ಮಾತಾಡ್ತಾ ಇದ್ದಾರೆ. ಅಬ್ರಹಾಂ ಜೊತೆ ಮಾತಾಡುವಾಗ ಅಬ್ರಹಾಮಿಗೆ ವಯಸ್ಸೆಷ್ಟು? 99 ವರ್ಷ ವಯಸ್ಸು ಅಬ್ರಹಾಮನಿಗೆ ಆಗಿದೆ. ಆಗ ದೇವರು ಅಬ್ರಹಾಂ ಜೊತೆ ಮಾತಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಮುಂಚೆ ದೇವರು ಅಬ್ರಹಾಂ ಜೊತೆ ಮಾತಾಡಿದ್ದು ಯಾವಾಗ? ಇದಕ್ಕೆ ಮುಂಚೆ ದೇವರು ಅಬ್ರಹಾಂ ಜೊತೆ ಮಾತಾಡಿದ್ದು ಯಾವಾಗ ಅಂದ್ರೆ 15ನೇ ಅಧ್ಯಾಯದಲ್ಲಿ. 15ನೇ ಅಧ್ಯಾಯವನ್ನ ನಾವು ತೆಗೆದು ನೋಡುವಾಗ, ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಾಮನೇ, ಭಯಪಡಬೇಡ, ನಾನು ನನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ಇಲ್ಲಿ ದೇವರು ಮಾತಾಡ್ತಾರಲ್ಲ, ಇಲ್ಲಿ ಮಾತಾಡಿದ ಕೊನೆ. ಇದಾದ ನಂತರ ದೇವರು ಮತ್ತೆ 17ನೇ ಅಧ್ಯಾಯದಲ್ಲಿ ಮಾತಾಡ್ತಾರೆ. ಈ 2 ಅಧ್ಯಾಯಗಳ ಮಧ್ಯದಲ್ಲಿ ದೇವರು ಅಬ್ರಹಾಂ ಜೊತೆ ಯಾವತ್ತೂ ಮಾತಾಡೋದೇ ಇಲ್ಲ. ಈ 2 ಅಧ್ಯಾಯಗಳ ಮಧ್ಯದಲ್ಲಿ ಇರುವಂತ ಕಾಲಘಟ್ಟ ಎಷ್ಟು ವ್ಯತ್ಯಾಸ ಅಂತಂದ್ರೆ, ಸುಮಾರು 15 ವರ್ಷ. ಸುಮಾರು 15 ವರ್ಷ ದೇವರು ಅಬ್ರಹಾಂ ಜೊತೆ ಮಾತಾಡಲೇ ಇಲ್ಲ. ಈ ಕಾಲಘಟ್ಟ ಯಾವುದು ಅಂತಂತಂದ್ರೆ, ಅವರು ಇಷ್ಮಾಯಿಲನನ್ನು ಪಡೆಯಬೇಕೆಂಬುದಾಗಿ ಹೇಳಿ ಅವ್ರನ್ನ ಒಪ್ಪಿಸಿಕೊಟ್ಟು ಇಷ್ಮಾಯಿಲನನ್ನು ಪಡೆದು ಅವನನ್ನು ಬೆಳೆಸುತ್ತಾ ಬಂದಂತ ಕಾಲ. ಇಷ್ಮಾಯಿಲು ಹಾಗರಳು ಆ ವಿಷಯಕ್ಕೆ ಮುಂಚೆ ಅಬ್ರಹಾಂ ಜೊತೆ ದೇವರು ಮಾತಾಡಿದ್ರು. ಆದ್ರೆ ಇದೆಲ್ಲ ಆಗುವಾಗ್ಲೂ ದೇವರು ಅಬ್ರಹಾಂ ಜೊತೆ ಮಾತಾಡಿಲ್ಲ. ಇದೆಲ್ಲ ಆದ್ಮೇಲೆ ಕೂಡ 15 ವರ್ಷಗಳ ಹತ್ತತ್ರ ದೇವರು ಅಬ್ರಹಾಂ ಜೊತೆ ಮಾತಾಡಿಲ್ಲ. ಕಡೆಗೆ 99 ವರ್ಷ ಅಬ್ರಹಾಮು ಇದ್ದಾಗ ದೇವರು ಅಬ್ರಹಾಂ ಜೊತೆ ಮಾತಾಡ್ತಾರೆ. ಆಗ ಇಷ್ಟು ಕಾಲ ಅವಧಿ ದೇವರು ಯಾಕೆ ಅಬ್ರಹಾಂ ಜೊತೆ ಮಾತಾಡಿಲ್ಲ? ಏನಕ್ಕೆ ದೇವರು ಅಬ್ರಹಾಂ ಜೊತೆ ಮಾತಾಡಲಿಲ್ಲ ಅಂದ್ರೆ, ಕಾರಣ ಅಬ್ರಹಾಂ ಹೆಚ್ಚು ಕಡಿಮೆ ದೇವರನ್ನ ಮರ್ತೆ ಹೋದ. ಯಾಕೆ ದೇವರನ್ನ ಮರ್ತೆ ಹೋದ ಅಂತಂತಂದ್ರೆ, ಇದಕ್ಕೆ ಮುಂಚೆ ಅವ್ರಿಗಿದ್ದಂಥ ಅಗತ್ಯ ಎಲ್ಲ ಯಾವುದು ಅಂದ್ರೆ ಒಂದೇ, ಅವ್ರಿಗೊಂದು ಮಗು ಬೇಕು. ಅವ್ರಿಗೆ ಆಸ್ತಿ ಇದೆ, ಸಂಪತ್ತಿದೆ, ದಾಸದಾಸಿಯರಿದ್ದಾರೆ, ಏರಳವಾದ ಐಶ್ವರ್ಯವಂತ ಅಬ್ರಹಾಮನಿಗೆ ಯಾವ ಕೊರತೆ ಇಲ್ಲ. ಅಬ್ರಹಾಮಿಗಿದ್ದ ಕೊರತೆ ಎಲ್ಲ ಒಂದೇ, ಏನಂದ್ರೆ ಅವ್ರಿಗೊಂದು ಮಗು ಇಲ್ಲ. ಆದ್ರೆ ಈಗ ಏನಾಯ್ತು ಅಂತಂತಂದ್ರೆ, ಒಂದು ದತ್ತು ಮಗು ಅವ್ರಿಗೆ ಬಂದ್ಬಿಡ್ತು. ಒಂದು ಇಷ್ಮಾಯಿಲ್ ಅವ್ರಿಗೆ ಬಂದ್ಬಿಟ್ಟ. ಒಂದು ಇಷ್ಮಾಯಿಲ್ ಅವ್ರಿಗೆ ಬಂದ ನಂತರ ಈಗ ಅವ್ರಿಗೆ ಯಾವ ಕೊರತೆ ಇಲ್ಲ. ಈ ಕಾಲಘಟ್ಟಗಳಲ್ಲಿ ಏನಾಗೋಯ್ತು ಅಂತಂದ್ರೆ, ಯಾವಾಗ ಇಷ್ಮಾಯಿಲ್ ಹುಡ್ತಾನೋ, ಇಷ್ಮಾಯಿಲ್ ಹುಟ್ಟಿ ಅವನಿಗೆ ಸುಮಾರು 13 ವರ್ಷ ಆಗೋವರೆಗೂ, ಅಂದ್ರೆ ಅಬ್ರಹಾಮಿಗೆ 99 ವರ್ಷ ಆಗೋವರೆಗೂ ದೇವರು ಯಾವತ್ತೂ ಅಬ್ರಹಾಂ ಜೊತೆ ಮಾತಾಡೋದೇ ಇಲ್ಲ.
ಏನಕ್ಕೆ ಮಾತಾಡೋದಿಲ್ಲ ಅಂತಂತಂದ್ರೆ ಇವರು ಹೆಚ್ಚು ಕಡಿಮೆ ದೇವರನ್ನ ಗಮನಿಸಲೇ ಇಲ್ಲ. ಇವ್ರ ಗಮನ ಎಲ್ಲ ಇವಾಗ ಯಾರ ಮೇಲೆ ಅಂತಂದ್ರೆ ಎಲ್ಲಾ ಇಸ್ಮಾಯಿಲ್ ಮೇಲೆ. ಇಸ್ಮಾಯಿಲ್ ಬರೋದಕ್ಕಿಂತ ಮುಂಚೆ ಆಗಾಗ ದೇವರ ಅಬ್ರಹಾಮ್ ಜೊತೆ ಮಾತಾಡ್ತಾ ಇದ್ರು. ಆಕಾಶದ ನಕ್ಷತ್ರಗಳನ್ನ ನೋಡು, ಸಮುದ್ರದ ದಡದಲ್ಲಿರುವಂತಹ ಒಂದು ಮರಳು ಕಳ್ಳಗಳ ಹಾಗೆ ನನ್ನ ಮಗಳನ್ನು ನಿನ್ನ ಸಂತತಿನ ವಿಸ್ತರಿಸ್ತೇನೆ, ಹಲವಾರು ಸರಿ ಆಗಾಗ ಮಾತಾಡಿದ್ರು. ಆದ್ರೆ ಇಸ್ಮಾಯಿಲು ಹುಟ್ಟಿದ ಮೇಲೆ ದೇವರ ಅಬ್ರಹಾಮ್ ಜೊತೆ ಯಾವತ್ತೂ ಮಾತಾಡ್ಲೇ ಇಲ್ಲ. 99 ವರ್ಷ ಆಗೋವರೆಗೂ ಮಾತಾಡ್ಲೇ ಇಲ್ಲ. ಕಾರಣ ಏನಂತಂದ್ರೆ ಯಾವಾಗ ಇಸ್ಮಾಯಿಲ್ ಹುಟ್ಟಿದ್ನೋ ಇವ್ರೇನ್ ಮಾಡಿದ್ರು, ದೇವರ ಮೇಲಿನ ಗಮನವನ್ನು ಬಿಟ್ಟು ಇಸ್ಮಾಯಿಲ್ ಮೇಲೆ ಗಮನ ಇಟ್ಟು ಸುಮ್ಮನಾಗೋದ್ರು. ಇನ್ನು ಅವ್ರಿಗೆ ಮಗು ಬೇಕಾಗಿರಲಿಲ್ಲ. ಯಾಕಂದ್ರೆ ಇಸ್ಮಾಯಿಲ್ ಬಂದ್ಬಿಟ್ನಲ್ಲ, ಮಗು ಬೇಕಾಗಿಲ್ದ್ರೆ ಇರೋದ್ರಿಂದ ದೇವರು ಕೂಡ ಅಷ್ಟಾಗಿ ಅವ್ರಿಗೆ ಬೇಕಾಗಿ ಇರಲಿಲ್ಲ. ಒಂದು ವೇಳೆ ಇಸ್ಮಾಯಿಲ್ ಹುಟ್ಟಿಲ್ಲ ಅಂದಿದ್ರೆ ಏನಾಗಿರೋದು? ಇಸ್ಮಾಯಿಲ್ ಹುಟ್ಟಿಲ್ಲ ಅಂದಿದ್ರೆ ಬಹುಶಃ ಅಬ್ರಹಾಂ ಆವಾಗ ಪ್ರಾರ್ಥನೆ ಮಾಡ್ತಾನೆ ಇದ್ದಿರೋನು, ಸ್ವಾಮಿ ಎಷ್ಟು ಕಾಲ ಆಯ್ತಪ್ಪ, 10 ವರ್ಷ ಆಗೋಯ್ತು, 12 ವರ್ಷ ಆಗೋಯ್ತು, 15 ವರ್ಷ ಆಗೋಯ್ತು, ದೇವರೇ 20 ವರ್ಷ ಆಗ್ಬಿಡ್ತಾ ಇದೆ, ಇನ್ನು ಯಾವಾಗ ಸ್ವಾಮಿ ನಿನ್ ಮಗು ಕೊಡೋದು ಅಂತ ಆಗಾಗ ದೇವ್ರು ನೋಡಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ ಇದ್ದಿರ್ಬೋದು. ಆದ್ರೆ ಯಾವಾಗ ಇಸ್ಮಾಯಿಲ್ ಬಂದೋ ಅವ್ರು ದೇವ್ರ ಕಡೆಗೆ ನೋಡೋದನ್ನೇ ನಿಲ್ಲಿಸ್ಬಿಟ್ರು. ಬರೀ ಇಸ್ಮಾಯಿಲ್ನ ಆಡಿಸ್ಕೊಂಡು ಅವ್ನ್ ಬೆಳೆಸ್ಕೊಂಡು ಅವ್ನ್ ನೋಡ್ಕೊಂಡು ನಮ್ಗೊಂದು ಮಗು ಬಂತು ದೇವ್ರ ಸ್ತೋತ್ರ ಅಂತ ಅನ್ಕೊಂಡು ಅದ್ರಲ್ಲೇ ಸುಮ್ಮನಾಗ್ಬಿಟ್ರು. ಆದ್ರೆ ದೇವ್ರ ಕಡೆಗೆ ಅವ್ರ ಗಮನ ಅಷ್ಟಾಗಿ ಹೋಗಲಿಲ್ಲ. ಕಾರಣ ಅವ್ರಿಗೆ ಯಾವ ಕೊರತೆ ಇರಲಿಲ್ಲ. ಆದ್ರಿಂದ ದೇವ್ರು ಕೂಡ ಏನ್ ಮಾಡಿದ್ರು ಅಂದ್ರೆ, ನಿನಗೆ ಇಸ್ಮಾಯಿಲ್ ಬಂದಲ್ಲ, ಅವ್ನು ಸಾಕ್ತಾ ಇದೆಯಲ್ವಾ, ಅವ್ನು ಬೆಳೆಸ್ತಾ ಇದೆಯಲ್ವಾ, ಅವನೇ ನಿನ್ ಪ್ರಪಂಚ ಅಲ್ವಾ, ಸರಿ ಆಯ್ತು ಹೋಗು ಅಂತ ದೇವ್ರು ಕೂಡ ಸುಮ್ಮನಾಗ್ಬಿಟ್ರು. ದೇವ್ರು ಕೂಡ ಅಬ್ರಹಾಮ್ ಜೊತೆ ಯಾವ್ದು ಮಾತಾಡಕ್ಕೆ ಹೋಗ್ಲಿಲ್ಲ. 13 ವರ್ಷ ದೇವ್ರು ಮಾತಾಡ್ಲೇ ಇಲ್ಲ. ಅನೇಕ ಸರಿ ದೇವ್ರೇನ್ ಮಾಡ್ತಾರೆ, ನಮ್ಮ ಜೀವಿತಗಳಲ್ಲಿ ಏನೋ ಒಂದು ಕೊರತೆ ನಮ್ಗೆ ಇಟ್ಟಿರ್ತಾರೆ. ಏನಕ್ಕೆ ಏನೋ ಒಂದು ಕೊರತೆ ನಮ್ಗೆ ಇಟ್ಟಿರ್ತಾರೆ ಅಂತಂದ್ರೆ, ಕಡೆ ಪಕ್ಷ ಆ ಕೊರತೆಗೋಸ್ಕರನಾದ್ರೂ ಆ ಕೊರತೆ ಮುಖಾಂತರನಾದ್ರೂ ನಾವು ದೇವ್ರನ್ನ ಹುಡುಕ್ತೀವಿ ಅಂತ. ಒಂದು ವೇಳೆ ಯಾರಿಗೋ ಒಂದು ಅನಾರೋಗ್ಯ ಸಮಸ್ಯೆ ಇರ್ಬೋದು, ಆಗಾಗ ಆ ಒಂದು ಅನಾರೋಗ್ಯ ಸಮಸ್ಯೆ ಅವ್ರನ್ನ ಬಾಧಿಸ್ತಾನೆ ಇರ್ಬೋದು. ಏನ್ ಕಾರಣ ಇರ್ಬೋದು? ಒಂದು ವೇಳೆ ಆ ಒಂದು ಅನಾರೋಗ್ಯದ ಮುಖಾಂತರವಾಗಿನಾದ್ರೂ ಅವರು ದೇವ್ರನ್ನ ಹುಡುಕ್ತಾ ಇರ್ತಾರೆ. ಸ್ವಾಮಿ ಈ ಒಂದು ಬಾಧೆ ತೆಗೆದಾಕಪ್ಪ, ಅಪ್ಪ ನನ್ನ ಬಿಡುಗಡೆ ಮಾಡಪ್ಪ, ಸೌಖ್ಯ ಕೊಡಪ್ಪ ಅಂತ. ಅದು ಇಲ್ಲ ಅಂತಂದ್ರೆ ಅವ್ರಿಗೆ ದೇವರೇ ಬೇಕಾಗಿರೋದಿಲ್ಲ. ಸುಮ್ಮನೆ ತಿಂದು ಕುಡಿದು ಮಲಗಿ ಆಯ ಬರುತ್ತಾ ಇರ್ತಾರ, ದೇವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಕೆಲವರಿಗೆ ಕೆಲವೊಂದ್ಸಲ ದುಡ್ಡು ಕಾಸಿನ ಸಮಸ್ಯೆಗಳು, ಕೆಲಸದ ಸಮಸ್ಯೆಗಳು ಆಗ್ಬೋದು. ಕಾರಣ ಏನು? ಒಂದ್ ವೇಳೆ ಆ ಸಮಸ್ಯೆ ಆಗೋದ್ರ ಮುಖಾಂತರನಾದ್ರೂ ಅವ್ರು ದೇವ್ರ ನೋಡಿ ಪ್ರಾರ್ಥನೆ ಮಾಡ್ತಾರೆ, ದೇವ್ರೇ ಎಷ್ಟೆಲ್ಲಾ ಕಷ್ಟ ಇದೆ ಸ್ವಾಮಿ, ಅಯ್ಯೋ ದೇವ್ರೆ ಎಷ್ಟು ಸಾಲ ಅಪ್ಪ, ಅಯ್ಯೋ ಕೆಲಸ ಇಲ್ಲಪ್ಪ, ಅಯ್ಯೋ ದುಡ್ಡಿಲ್ಲಪ್ಪ ಅಂತ ಅದ್ರ ಮುಖಾಂತರನಾದ್ರೂ ದೇವ್ರ ನೋಡಿ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಎಲ್ಲಾ ಚೆನ್ನಾಗಿದ್ರೆ ಅವರು ದೇವ್ರನ್ನ ನೋಡೋದೇ ಇಲ್ಲ. ಇನ್ನು ಕೆಲವರು ಕುಟುಂಬಗಳಲ್ಲಿ ಆರೋಗ್ಯ ಇದೆ, ಹಣ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನೇಲಿ ಗಲಾಟೆ, ಗಂಡ ಹೆಂಡತಿ ಗಲಾಟೆ, ಆ ಮಕ್ಳಿಗೆ ಗಲಾಟೆ, ಒಬ್ರಿಗೊಬ್ರು ಗಲಾಟೆ, ನೆಮ್ಮದಿ ಇಲ್ಲ. ಇಲ್ಲ ಅಕ್ಕಪಕ್ಕ ಮನೆಯವರು ಯಾರೋ ಗಲಾಟೆ, ಸಂಬಂಧಿಕರಲ್ಲಿ ಯಾರೋ ಗಲಾಟೆ, ಅವ್ರನ್ನ ವಿರೋಧ ಮಾಡುವಂತ, ಅವ್ರಿಗೆ ಬಾಧೆ ಇಡುವಂತ ಮನುಷ್ಯರು ಸುತ್ತಮುತ್ತನೇ ಇರ್ತಾರೆ. ಏನ್ ಕಾರಣ? ಅದ್ರ ಮುಖಾಂತರನಾದ್ರೂ ಅವರು ದೇವರನ್ನ ಹುಡುಕ್ತಾರೆ ಅಂತ. ಸ್ವಾಮಿ ನನ್ನ ಗಂಡ ನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಯ್ಯೋ ನನ್ನ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಯ್ಯೋ ನನ್ನ ಕುಟುಂಬದಲ್ಲಿ ನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ನನಗೆ ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ನನ್ನ ಮನಸ್ಸನ್ನು ನೋಯಿಸ್ತಾರೆ, ಸ್ವಾಮಿ ದೇವ್ರೇ ಕಾಪಾಡಪ್ಪ. ಅದ್ರ ಮುಖಾಂತರನಾದ್ರೂ ದೇವ್ರನ್ನ ಹುಡುಕ್ತಾರೆ ಅಂತ ಹೇಳಿ. ಆದ್ರೆ ಎಲ್ಲ ಚೆನ್ನಾಗಿದ್ರೆ ದೇವರು ಬೇಕಾಗಿರೋದಿಲ್ಲ. ಆಗ ಅನೇಕ ಸಮಯಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಏನೋ ಒಂದು ಕೊರತೆಯನ್ನ ದೇವರು ಬಿಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಅದ್ರ ಮುಖಾಂತರನಾದ್ರೂ ನಾವು ದೇವ್ರ ಹತ್ರ ಬರ್ತೀವಿ ಅಂತ ಹೇಳಿ. ಮನೆಯಲ್ಲಿ ಅಮ್ಮ ಮಕ್ಕಳು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಅಮ್ಮ ಏನ್ ಮಾಡ್ತಾರೆ, ಅಮ್ಮನ ಹತ್ರ ಒಂದು ಪಿನ್ ಇರುತ್ತೆ, ಆ ಪಿನ್ ಉಪಯೋಗಿಸ್ತಾರೆ. ಏನ್ ಪಿನ್ನು? ಊಟ ಹಾಕೋದಿಲ್ಲ ಅನ್ನೋ ಪಿನ್ನು. ಅಮ್ಮನ ಮೇಲೆ ಗಲಾಟೆ ಮಾಡ್ಕೊಂಡ್ರೆ ಎಷ್ಟೊತ್ತಂತ ಗಲಾಟೆ ಮಾಡ್ಕೊಂಡಿರ್ಬೋದು, ಹೊಟ್ಟೆ ಹಸಿಯವರು ಇರ್ಬೋದು. ಹೊಟ್ಟೆ ಹಸ್ದು ಹೊಟ್ಟೆ ಎಲ್ಲ ಸುಂಡೋಗಿ ನಮಗೆ ಹಸಿವು ತಡೆಯಕ್ಕಾಗದಿರುವಾಗ ಕೊನೆಗೆ ಏನ್ ಮಾಡಕ್ಕಾಗುತ್ತೆ? ಅಮ್ಮ ಅನ್ಕೊಂಡು ಅಡುಗೆ ಮನೆಗೆ ಹೋಗ್ಲೇಬೇಕು, ಅಮ್ಮನ ಜೊತೆ ಸಮಾಧಾನ ಆಗ್ಲೇಬೇಕು. ಯಾಕಂದ್ರೆ ಊಟ ಮಾಡಬೇಕು. ಅಮ್ಮ ಊಟ ಕೊಟ್ರೆ ಊಟ ಮಾಡೋಕ್ಕಾಗಲ್ಲ, ಅಮ್ಮ ಅಡುಗೆ ಮಾಡಿಲ್ಲ ಅಂದ್ರೆ ನಾವೇನ್ ತಿನ್ನೋದು? ಅದೇ ರೀತಿನ ದೇವ್ರೇನ್ ಮಾಡ್ತಾರೆ, ಕೆಲವೊಂದ್ಸಲಿ ಹೇಳಿದ ಮಾತು ಕೇಳಿದ್ರಂತ ಮಕ್ಕಳಿಗೆ ಏನಾದ್ರು ಒಂದು ಕೊರತೆ ಇಟ್ಟಿರ್ತಾರೆ. ಅದಕ್ಕೋಸ್ಕರನಾದ್ರೂ ಇವತ್ತಲ್ಲ ನಾಳೆ ಅವ್ರ ಹತ್ರ ಬರ್ತಾನೆ, ಆವಾಗ ಅವ್ನು ಬುದ್ಧಿ ಹೇಳ್ತೀನಿ ನಾನು ಅಂತ ಅನ್ಬಿಟ್ಟು. ಈಗ ಅಬ್ರಹಾಮಿಗೆ ಇದ್ದಂತ ಒಂದೇ ಕೊರತೆ, ಮಗು ಇಲ್ಲ. ಇಸ್ಮಾಯಿಲ್ ಬಂದ್ಬಿಟ್ಟ, ದೇವರನ್ನ ಮರ್ತು ಬಿಟ್ಟ. ಇಸ್ಮಾಯಿಲ್ ಪ್ರಪಂಚ, ಇಸ್ಮಾಯಿಲ್ನ ಆಡ್ಸೋದು, ಅವ್ನು ಬೆಳೆಸೋದು, ಅವ್ನು ನೋಡ್ಕೊಳ್ಳೋದು, ಇದೇ ಆಯ್ತು. ದೇವ್ರ ಬಗ್ಗೆ ಮಾತೇ ಇಲ್ಲ, ದೇವ್ರ ಕಡೆ ಗಮನನೇ ಇಲ್ಲ. ದೇವ್ರು ನೋಡಿದ್ರು ಅಬ್ರಹಾಂ ಎಷ್ಟು ಕಾಲ ಇರ್ತಾನೆ ಹಿಂಗೆ ನೋಡೋಣ ಅಂತ. ಇದ 99 ವರ್ಷ ಆಗೋಯ್ತು, ದೇವ್ರ ಕಡೆ ನೋಡ್ತಾನೆ ಇಲ್ಲ.
ದೇವರಿಗೊಂದು ಆಲೋಚನೆ ಇತ್ತು. ದೇವರಿಗೆ ಇಸ್ಮಾಯಿಲ್ನ ಪಡೆದು ಅಬ್ರಹಾಂ ಹೊರಟೋಗ್ಲಿ ಅನ್ನೋದು ದೇವ್ರ ಉದ್ದೇಶ ಅಲ್ಲಲ್ಲ, ಈಸಾಕನನ್ನ ಕೊಡ್ಬೇಕನ್ನೋದು ದೇವ್ರ ಉದ್ದೇಶ ಇತ್ತು. ಆದ್ರೆ ದೇವರಿಂದ ಈಸಾಕನನ್ನ ಪಡೆಯಬೇಕನ್ನೋಂತ ಆಲೋಚನೆ ಅಬ್ರಹಾಂ ಹೊರಟೇ ಹೋಯ್ತು. ಅಬ್ರಹಾಮಿಗೆ ಇಸ್ಮಾಯಿಲ್ ಬಂದ್ಬಿಟ್ನಲ್ಲ, ಈಸಾಕ್ ಇನ್ನೇನಕ್ಕೆ ಅಂತ ಅನ್ಕೊಂಡು ಇಸ್ಮಾಯಿಲಲ್ಲೇ ಮುಳುಗಿ ಅಬ್ರಹಾಂ ಹೊರಟು ಹೋದ. ಇದೇ ರೀತಿ ಈ ದಿನಗಳಲ್ಲಿ ಅನೇಕರು ವಾಸ ಮಾಡ್ತಾ ಇರ್ತಾರೆ. ಅಂದ್ರೆ ದೇವರು ನಮಗೆ ಏನು ಕೊಡಬೇಕಂತಿದ್ರೆ ಮುಖ್ಯವಾಗಿ ಅದರ ಕಡೆಗೆ ಮನಸ್ಸಿಲ್ಲದೆ ನಮಗೆ ಸಿಕ್ಕಂತ ಬೇರೆ ಯಾವುದನ್ನ ಹಿಡ್ಕೊಂಡು ಅದರಲ್ಲಿ ದೇವರನ್ನ ಮರ್ತೋಗಿರ್ತಾರೆ. ದೇವರು ನನಗೂ ನಿಮಗೂ ಪ್ರಧಾನವಾಗಿ ಕೊಡಬೇಕಂತ ದೇವರಿಗಿರುವಂತ ಉದ್ದೇಶ ನಿತ್ಯ ಜೀವ. ಎಲ್ಲ ಮನುಷ್ಯರು ಪಾಪವನ್ನು ಮಾಡಿ ಮರಣವನ್ನು ತಂದುಕೊಂಡಿದ್ದಾರೆ. ಆದ್ರೆ ದೇವರು ಯೇಸು ಕ್ರಿಸ್ತನನ್ನ ಕಳುಹಿಸಿಕೊಟ್ಟಂತ ಉದ್ದೇಶ ಏನು? ಯೇಸು ಕ್ರಿಸ್ತನನ್ನ ಕಳುಹಿಸಿಬಿಟ್ಟು ನಮ್ಮೆಲ್ಲರ ರೋಗವನ್ನು ಸೌಖ್ಯ ಮಾಡ್ಬಿಟ್ಟು ನಮ್ಮನ್ನು ಬದುಕಿಸ್ಬೇಕಂತನೋ, ನಮ್ಮ ಕೆಲಸಗಳನ್ನೆಲ್ಲ ಆಶೀರ್ವಾದ ಮಾಡ್ಬಿಟ್ಟು ನಮ್ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಬಿಟ್ಟು ಐಶ್ವರ್ಯವಂತರಾಗಿ ಮಾಡ್ಬೇಕಂತನೋ, ಬೇರೆ ಏನೋ ಮಾಡ್ಬಿಡ್ಬೇಕಂತನೋ ದೇವ್ರು ಕಳಿಸಿಲ್ಲ. ಹಾಗಾದ್ರೆ ಯೇಸು ಕ್ರಿಸ್ತನನ್ನ ನಂಬುವಾಗ ಅದಾಗೋದಿಲ್ಲ ಅಂತಲ್ಲ, ಅದೆಲ್ಲ ಆಗುತ್ತೆ. ಅದೆಲ್ಲ ಫ್ರೀ ಕೊಡೋದು ದೇವರು. ಆದ್ರೆ ಅದೆಲ್ಲ ಬೆಲೆ ಉಳ್ಳಂತದ್ದು ಒಂದಿದೆ, ಅದನ್ನ ಕೊಡ್ಬೇಕಂತ ಮುಖ್ಯವಾಗಿ ಯೇಸು ಕ್ರಿಸ್ತನನ್ನ ದೇವ್ರು ಕಳುಹಿಸಿಕೊಟ್ಟದ್ದು. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವಂತ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆನ್ನುವುದಕ್ಕಾಗಿ ಆತನನ್ನು ಕೊಟ್ಟನೆಂಬುದಾಗಿ ದೇವರ ವಾಕ್ಯದಲ್ಲಿದೆ. ಹಲ್ಲೆಲೂಯಾ. ಹಾಗೆ ದೇವರು ಕೊಡ ಬಯಸಿದ್ದು ಮನುಷ್ಯರಿಗೆ ಜೀವ. ಅದಕ್ಕಾಗಿಯೇ ಯೇಸು ಕ್ರಿಸ್ತನನ್ನ ದೇವರು ಕಳುಹಿಸಿಕೊಟ್ಟಿದ್ದು. ಆದ್ರೆ ಅದರೊಟ್ಟಿಗೆ ಈ ಲೋಕದಲ್ಲಿ ನಾವಿರುವಾಗ ಬೇರೆ ಅಗತ್ಯಗಳು ಕೂಡ ಯೇಸು ಕ್ರಿಸ್ತನ ಮುಖಾಂತರವಾಗಿ ಕೊಡಲ್ಪಡುತ್ತೆ. ನಮಗೆ ಆರೋಗ್ಯ ಬೇಗ ಕೊಡಲ್ಪಡುತ್ತೆ, ನಮ್ಮ ಕೆಲಸ ಕಾರ್ಯಗಳು ಬೇಗ ಕೊಡಲ್ಪಡುತ್ತೆ. ಏನೇ ಸಂಕಷ್ಟಗಳಿದ್ರು ದೇವರು ಯೇಸು ಕ್ರಿಸ್ತನ ಮುಖಾಂತರ ಪರಿಹರಿಸ್ತಾರೆ. ಅದೇ ಪ್ರಧಾನವಾದದ್ದು ನಿತ್ಯ ಜೀವ. ಆದ್ರೆ ಇವತ್ತು ನಮ್ಮಲ್ಲಿ ಅನೇಕರು ಏನ್ ಮಾಡಿದ್ವಿ ಅಂದ್ರೆ ಇಸ್ಮಾಯಿಲ್ ಹಿಡ್ಕೊಂಡು ಈಸಾಕನನ್ನ ಮರೆತು ಹೋಗಿದ್ದೀವಿ. ಇಸ್ಮಾಯಿಲ್ ಯಾವುದಕ್ಕೆ ಗುರುತು? ಇಸ್ಮಾಯಿಲ್ ರೋಗ ಸೌಖ್ಯ, ಆಶೀರ್ವಾದ, ಸಂಕಷ್ಟಗಳ ಪರಿಹಾರ ಆಗೋದಕ್ಕೆ ಇಸ್ಮಾಯಿಲ್ ಗುರುತು. ಈ ಲೌಕಿಕವಾದ ಆಶೀರ್ವಾದಗಳಿಗೆ, ಈ ಲೌಕಿಕವಾದ ಅಗತ್ಯಗಳಿಗೆ ಇಸ್ಮಾಯಿಲ್ ಗುರುತು. ಯೇಸು ಕ್ರಿಸ್ತನ ಹತ್ರ ಬಂದ್ವಿ, ಇಸ್ಮಾಯಿಲ್ ಸಿಕ್ಕದ. ನಮಗೆ ರೋಗ ಸೌಖ್ಯ ಆಯ್ತು, ನಮಗೆ ಹಣಕಾಸಿನ ಅಗತ್ಯಗಳು ಸಂಧಿಸಲ್ಪಡ್ತು, ನಮ್ಗೆ ಏನೋ ಸಂಕಷ್ಟ ಬಾರಿ ಸರಿ ಹೋಯ್ತು. ನಾವು ಈಸಾಕನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ದೇವರು ನಮಗೆ ಕೊಡಬಯಸಿದ ಈಸಾಕ್, ದೇವರು ನಮಗೆ ಕೊಡಬಯಸಿದ ನಿತ್ಯ ಜೀವ. ಇವತ್ತು ಅನೇಕರು ಇಸ್ಮಾಯಿಲ್ ಆಗಿರುವಂತಹ ಲೌಕಿಕವಾದ ಅಗತ್ಯಗಳು ಸಂಧಿಸಲ್ಪಡ್ತು ಸಾಕು ಅಂತ ಹೇಳಿ ನಿತ್ಯ ಜೀವದ ಬಗ್ಗೆ ಯೋಚನೆ ಇಲ್ಲದೆ ಬದುಕ್ತಾ ಇದ್ದಾರೆ. ಅಂತ್ಯದಲ್ಲಿ ಮೋಸ ಹೋಗ್ತಾರೆ. ಅಂತ್ಯದಲ್ಲಿ ಅಯ್ಯೋ ಅಂತ ಗೋಲ್ಡ್ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ದೇವರಿಂದ ಲೌಕಿಕವಾದ ಆಶೀರ್ವಾದಗಳನ್ನು ಪಡ್ಕೊಂಡ್ರು, ಆದ್ರೆ ನಿತ್ಯ ಜೀವನ ಪಡೆಯೋದನ್ನ ಮರೆತು ಬಿಟ್ರು. ಅಬ್ರಹಾಂ ಜೊತೆ ದೇವರು 99 ವರ್ಷ ಆಗೋವರೆಗೂ ಮಾತಾಡಿಲ್ಲ. ಇಸ್ಮಾಯಿಲ್ ಹುಟ್ಟೋದಕ್ಕಿಂತ ಮುಂಚೆ ಮಾತಾಡಿದ ಅಷ್ಟೇ. ಇಸ್ಮಾಯಿಲ್ ಹುಟ್ಟುವಾಗಲೂ ಹುಟ್ಟಿದ ನಂತರವೂ ಅವನು ಬೆಳೆದ ಹುಡುಗನಾಗೋವರೆಗೂ ದೇವರು ಮಾತಾಡಲೇ ಇಲ್ಲ. ಕಾರಣ ಏನು? ಅಬ್ರಹಾಂ ಇಸ್ಮಾಯಿಲನಲ್ಲೇ ಮುಳುಗಿ ಹೋದ, ದೇವರನ್ನ ಮರೆತು ಹೋದ. ದೇವರು ನಿಜವಾಗಲೂ ಕೊಡ ಬಯಸಿದ ಈಸಾಕನ ಕುರಿತಾಗಿ ಅಬ್ರಹಾಮನಿಗೆ ಯೋಚನೆ ಇಲ್ಲ. ಇಸ್ಮಾಯಿಲೇ ಸಾಕು ಅಂತ ಬದುಕ್ಬಿಟ್ಟ. ಇವತ್ತು ಎಷ್ಟೋ ಜನ ಇಸ್ಮಾಯಿಲ್ ಸಾಕು ಅಂತ ಬದುಕಿ ಹೋಗ್ತಾ ಇದ್ದಾರೆ, ವಂಚಿಸಲ್ಪಟ್ಟು ಮೋಸ ಹೋಗ್ತಾರೆ. ನಮಗೆ ಬೇಕಾಗಿರೋದು ಇಸಾಕ್, ನಮಗೆ ಬೇಕಾಗಿರೋದು ನಿತ್ಯ ಜೀವ, ಮೇಲಿಂದ ಬರುವಂತದ್ದು ನಮಗೆ ಬೇಕು. ಈ ಲೋಕದಲ್ಲಿ ಉಳಿದು ಮರೆಯಾಗಿ ಹೋಗುವಂತದ್ದಲ್ಲ. ಇಸ್ಮಾಯಿಲನಿಗಾಗಿ ದೇವರನ್ನ ಹುಡುಕಬೇಡಿ, ಇಸಾಕನಿಗಾಗಿ ದೇವರನ್ನ ಹುಡುಕಿ. ಹಲ್ಲೆಲೂಯಾ. ಕೇವಲ ಲೌಕಿಕವಾದ ಅಗತ್ಯಗಳು ಸಂಧಿಸಲ್ಪಟ್ಟರೆ ಸಾಕು ಅಂತ ಹೇಳಿ ಅದರಲ್ಲೇ ಮರೆತು ಹೋಗಿ ನಾವು ಜೀವನ ಮಾಡಬಾರದು. ನನಗೆ ಬೇಕಾಗಿರೋದು ಶ್ರೇಷ್ಠವಾದದ್ದು ನಿತ್ಯ ಜೀವ, ಅದಕ್ಕಾಗಿ ನಾನು ಜೀವಿಸ್ತೀನಿ ಅಂತ ನೀವು ಬದುಕಬೇಕಾಗಿರುವಂಥದ್ದು ಬಹಳ ಮುಖ್ಯ. ಕಡೆಗೆ ದೇವರೇನ್ ಮಾಡ್ತಾರೆ? ದೇವರೇ ಅಬ್ರಹಾಂ ಜೊತೆ ಮಾತಾಡ್ತಾರೆ. 17ನೇ ಅಧ್ಯಾಯದಲ್ಲಿ ದೇವರು ಮಾತಾಡಿ 15ನೇ ಅಧ್ಯಾಯದಲ್ಲಿ ದೇವರು ಮಾತಾಡುವಾಗ ಏನ್ ಹೇಳ್ತಾರೆ? ಅಬ್ರಹಾಮೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೆ ದೊಡ್ಡ ಬಹುಮಾನ ಇದೆ ಅಂತ ಹೇಳ್ತಾರೆ. ಆದ್ರೆ 17ನೇ ಅಧ್ಯಾಯದಲ್ಲಿ ದೇವರು ಮಾತಾಡಿ ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಸರ್ವಶಕ್ತನಾದ ದೇವರು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು. ಹೆಚ್ಚು ಕಡಿಮೆ 15 ವರ್ಷ ಆದ ಮೇಲೆ ಅಬ್ರಹಾಂ ಜೊತೆ ದೇವರು ಮಾತಾಡ್ತಾ ಇದ್ದಾರೆ. ಮಾತಾಡಿ ದೇವರು ಹೇಳಿದ ಮಾತು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು. ಕಾರಣ ಅಬ್ರಹಾಮಲ್ಲಿ ಒಂದು ದೋಷ ಕಾಣಿಸ್ತು. ಅಬ್ರಹಾಂ ಇಸ್ಮಾಯಿಲನನ್ನು ಪಡೆದು ಅವನಲ್ಲಿ ಮುಳುಗಿ ಹೋಗಿ ದೇವರನ್ನು ಮರೆತು ಹೋದ. ದೇವರು ಕಾಣಿಸಿಕೊಂಡು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು ಅಂತ ದೇವರು ಹೇಳಬೇಕಾದ ಪರಿಸ್ಥಿತಿ ಬಂತು. ಇದಕ್ಕೆ ಮುಂಚೆ ದೇವರು ಆ ರೀತಿ ಹೇಳಲಿಲ್ಲ. ಇದಕ್ಕೆ ಮುಂಚೆ ದೇವರು ಹೇಳಿದ್ರು, ಅಬ್ರಹಾಮನೇ ನಾನು ನಿನಗೆ ಗುರಾಣಿಯಾಗಿದ್ದೇನೆ,
ಭಯಪಡಬೇಡ, ನಿನಗೆ ದೊಡ್ಡ ಬಹುಮಾನ ಇಟ್ಟಿದೆ ಅಂತ ಹೇಳಿದ್ರು. ದೇವರು ಖಂಡಿಸಲಿಲ್ಲ, ಏನು ಗದರಿಸಲಿಲ್ಲ. ಆದ್ರೆ ಈಗ ದೇವರು ಹೇಳ್ತಾರ ಮಾತು, ನನಗೆ ನಡ್ಕೊಂಡು ದೋಷ ಇಲ್ಲದವನಾಗಿರು. ಕಾರಣ ತಾನು ದಾರಿ ತಪ್ಪಿ ಹೋದ, ಇಷ್ಮಾಯೇಲನನ್ನು ಪಡೆದು ಇಷ್ಮಾಯೇಲನ ಮುಳುಗಿ ಹೋದ. ಇಸಾಕನ ಕುರಿತಾಗಿ ಚಿಂತೆ ಇಲ್ಲ. ದೇವರು ಹೇಳಿದ್ರು, ನನಗೆ ನಡ್ಕೊಂಡು ದೋಷ ಇಲ್ಲದವನಾಗಿರು. ಅನೇಕ ಸರಿ ನಾವು ದೇವರ ಆಲೋಚನೆಯನ್ನು ಮೀರಿ ಹೊರಟು ಹೋಗಿ ಮಾಡುವಂತ ಕಾರ್ಯಗಳು ನಮಗೆ ಫಲಿಸಿ ದೇವರನ್ನ ಮರೆತು ಬಿಡೋ ಹಾಗೆ ಮಾಡುತ್ತೆ. ಸೈತಾನ ಏನ್ ಮಾಡ್ತಾನೆ, ಅನೇಕ ಸರಿ ನಮಗೆ ತಪ್ಪಾದ ಆಲೋಚನೆ ಕೊಟ್ಟು ನಮ್ಮನ್ನ ಲೌಕಿಕವಾದ ಯಾವುದೋ ಒಂದರಲ್ಲಿ ಮುಳುಗಿಸಿ ದೇವರನ್ನ ಮರೆ ಮಾಡಿಬಿಡ್ತಾನೆ. ಇಸ್ಮಾಯಿಲ್ ಅಬ್ರಹಾಮನಿಗೆ ದೇವರಿಗೆ ಮರೆಯಾಗಿ ಹೋದ. ಮತ್ತೆ 17ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 17ನೇ ಅಧ್ಯಾಯದ ಸುಮಾರು 16 ವಾಕ್ಯಗಳವರೆಗೂ ದೇವರೇ ಮಾತಾಡ್ತಾರೆ. 17ನೇ ಅಧ್ಯಾಯದಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು 15 ವರ್ಷ ಆದ್ಮೇಲೆ ದೇವರು ಅಬ್ರಹಾಮ್ ಜೊತೆ ಮಾತಾಡಿ ಎಷ್ಟು ಮಾತಾಡ್ತಾರೆ ಅಂದ್ರೆ ತುಂಬಾ ಮಾತಾಡ್ತಾರೆ. 17ನೇ ಅಧ್ಯಾಯದ 1ನೇ ವಾಕ್ಯದಿಂದ ಹೆಚ್ಚು ಕಡಿಮೆ 16 ವಾಕ್ಯಗಳವರೆಗೂ ಪೂರ್ತಿ ದೇವರೇ ಮಾತಾಡೋದು. ಅಬ್ರಹಾಮ್ ಜೊತೆ ದೇವರು ಮಾತಾಡ್ತಾರೆ, ಬಹಳಷ್ಟು ವಿಷಯಗಳು ಮಾತಾಡ್ತಾರೆ. ಏನೆಲ್ಲ ಮಾತಾಡ್ತಾರೆ? ಅಬ್ರಹಾಮ್ ಜೊತೆ ಮಾತಾಡಿ, ನಿನ್ನ ಸಂತಾನಕ್ಕೆ ಈ ಭೂಮಿಯಲ್ಲಿ ನಾನು ಕೊಡ್ತೀನಿ ಅಂತ ದೇವರು ಹೇಳ್ತಾರೆ. ಅಬ್ರಹಾಮನ ಹೆಸರನ್ನ ಬದಲಾಯಿಸ್ತಾರೆ. ಸುನ್ನತಿ ಅಂತ ಅನ್ನುವಂತ ಒಂದು ಸಂಸ್ಕಾರವನ್ನ ದೇವರು ಏರ್ಪಡಿಸ್ಕೊಡ್ತಾರೆ. ಮತ್ತೆ ನೀನು ಸಾರಳ ಹೆಸರನ್ನು ಬದಲಾಯಿಸು, ಸಾರಾಯ ಅಂತ ಕರಿಬೇಡ, ಸಾರಾ ಅಂತ ಕರಿ ಅಂತೆಲ್ಲ ಹೇಳ್ತಾರೆ. ಬಹಳಷ್ಟು ವಿಷಯಗಳನ್ನು ದೇವರು ಮಾತಾಡ್ತಾ ಇದ್ದಾರೆ. ಕಾರಣ ದೇವರು ತಾನು ಮಾಡ್ಬೇಕಾದಂತ ಕಾರ್ಯ ಮಾಡುವಂತ ಕಾಲಗಳು ಸಮೀಪವಾಗಿ ಹೋಯಿತು. ಈಸಾಕನನ್ನ ಕಳುಹಿಸಿಕೊಡ್ಬೇಕಾದಂತ ಕಾಲಗಳು ಬಂದ್ಬಿಡ್ತು. ತನ್ನ ವಾಗ್ದಾನವನ್ನು ಹೊಂದಿದವನು ಬರುವಂತ ಕಾಲಗಳು ಹತ್ತಿರವಾಯಿತು. ಅದರಿಂದ ದೇವರೇನ್ ಮಾಡ್ತಾ ಇದ್ದಾರೆ, ಬಹಳಷ್ಟು ಮಾತಾಡ್ತಾ ಇದ್ದಾರೆ, ಬಹಳಷ್ಟು ವಿಷಯಗಳು ಹೇಳ್ತಾ ಇದ್ದಾರೆ. ಅಬ್ರಹಾಮ ಕೇಳ್ದ. ಕೊನೆಗೆ 17ನೇ ವಾಕ್ಯದಲ್ಲಿ ಅಬ್ರಹಾಮ ಏನ್ ಮಾಡ್ತಾನೆ, ಈ ತರ ಮಾತಾಡ್ತಾನೆ. 16ನೇ ವಾಕ್ಯದಿಂದ ನಾವು ಓದುತ್ತಾ ಹೋಗೋಣ. ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು. ನಾನು ಆಕೆಯನ್ನು ಆಶೀರ್ವದಿಸಿದ್ದರಿಂದ ಆಕೆಯಿಂದ ಅನೇಕ ಜನಾಂಗಗಳು ಅರಸರು ಉತ್ಪತ್ತಿಯಾಗುವರು ಎಂದು ಹೇಳಲು ಅಬ್ರಹಾಮನು ಅಡ್ಡಬಿದ್ದು ನಕ್ಕು. ದೇವರು ಬಹಳಷ್ಟು ಮಾತಾಡ್ತಾ ಇದ್ದಾರೆ. 15 ವರ್ಷ ಹೆಚ್ಚು ಕಡಿಮೆ ಆದ್ಮೇಲೆ ಮಾತಾಡ್ತಾ ಇದ್ದಾರೆ. ಎಷ್ಟೋ ವಿಷಯಗಳು ಹೇಳ್ತಾ ಇದ್ದಾರೆ. ನಾನು ನಿನಗೆ ಕೊಟ್ಟಂತ ವಾಗ್ದಾನ ಎಲ್ಲ ನೆರವೇರಿಸ್ತೀನಿ. ನಿನ್ನ ಹೆಸರು ಬದಲಾಯಿಸು. ನಿನ್ನ ಅಬ್ರಹಾಮ ಅಲ್ಲ, ನಿನ್ನ ಹೆಸರು ಅಬ್ರಹಾಮ. ನಿನ್ನ ಹೆಂಡತಿ ಹೆಸರು ಬದಲಾಯಿಸು. ಆಕೆ ಹೆಸರು ಸಾರಾಯ ಅಲ್ಲ, ಸಾರಾ. ಸುನ್ನತಿ ಎನ್ನುವಂತ ಸಂಸ್ಕಾರವನ್ನ ಏರ್ಪಡಿಸು. ಬಹಳಷ್ಟು ವಿಷಯಗಳು ಹೇಳ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲಾ ದೇವರು ಹೇಳ್ತಾ ಇರುವಾಗ ಅಬ್ರಹಾಮ ಕೇಳ್ದ ಕೊನೆಗೆ ಏನ್ ಮಾಡ್ದಂದ್ರೆ ತನ್ನೊಳ್ಳೆ ನಗ್ತಾ ಇದ್ದಾರೆ. ದೇವರೇ ಏನಪ್ಪ ಹೇಳ್ತಾ ಇದ್ದೀನಿ ನೀನು ಅಂತ ತನ್ನೊಳ್ಳೆ ನಕ್ಕೊಂಡು ಆಮೇಲೆ ಏನ್ ಹೇಳ್ತಾನೆ, 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ, 90 ವರ್ಷದವಳಾದ ಸಾರಳು ಎತ್ತಾಳೆ ಎಂದು ಮನಸ್ಸಿನಲ್ಲಿ ಅಂಡುಕೊಂಡು ದೇವರಿಗೆ, ಇಷ್ಮಾಯೇಲನಿದ್ದಾನಲ್ಲ ಅವನೇ ನಿನ್ನ ದಯ ಹೊಂದಿ ಬಾಳಲಿ ಎನ್ನಲು. ಈಗ ದೇವರು ತುಂಬಾ ಮಾತಾಡಿದ್ರು, ಬಹಳಷ್ಟು ಮಾತಾಡಿದ್ರು. ಒಂದ್ ವೇಳೆ ಅಬ್ರಹಾಮಿಗೆ ಇಷ್ಮಾಯೇಲನು ಇಲ್ಲ ಅಂತ ಅನ್ಕೊಳ್ಳೋಣ, ಅವನು ಹುಟ್ಟಿಲ್ಲ, ಮಗು ಯಾವುದು ಇಲ್ಲ ಅಬ್ರಹಾಮ್ಗೆ. ಇಷ್ಟೆಲ್ಲಾ ದೇವ್ರು ಮಾತಾಡುವಾಗ ಅಬ್ರಹಾಮ್ ಏನ್ ಮಾಡಿರ್ತಾ ಇದ್ದ, ಹಂಗೆ ಅಡ್ಡ ಬಿದ್ದು ದೇವರೇ ಸ್ತೋತ್ರ ಅಪ್ಪ, ಎಷ್ಟು ವರ್ಷ ಆಮೇಲೆ ಮತ್ತೆ ಮಾತಾಡಿ ಏನೆಲ್ಲಾ ಕಾರ್ಯ ಹೇಳ್ತಾ ಇದೀಯಾ, ನಿನ್ನ ವಾಗ್ದಾನ ನೀನು ನೆರವೇರಿಸ್ತೀಯ, ದೇವರೇ ಸ್ತೋತ್ರ, ನೀನು ನನ್ನ ಮರೆತು ಬಿಡಲಿಲ್ಲ, ನೀವು ನನ್ನನ್ನು ತೊರೆಯಲಿಲ್ಲ, ನಿಮಗೆ ಸ್ತೋತ್ರ ಸ್ವಾಮಿ ಅಂದಿರೋನು. ಆದ್ರೆ ಈಗ ಇಷ್ಮಾಯೇಲ್ ಇರೋದ್ರಿಂದ ಅಬ್ರಹಾಮ್ ಏನ್ ಮಾಡ್ತಾ ಇದ್ದಾನೆ, ಅಯ್ಯೋ ದೇವರೇ ಇದೆಲ್ಲ ಯಾಕಪ್ಪ ಬೇಕು, ನನಗೆ 100 ವರ್ಷ ಆಗೋಯ್ತು, ನನ್ನ ಹೆಂಡತಿಗೆ 90 ವರ್ಷ ಆಗೋಯ್ತು, ಇವಾಗೆಲ್ಲ ಮಗು ಪಡೆಯೋದು ಎದ್ದವರು ಸಾಕೋದೆಲ್ಲ ಯಾಕೆ ಬೇಕು, ಹೋಗ್ಲಿ ಅದೆಲ್ಲ ಆಗುತ್ತಾ ಈ ಕಾಲದಲ್ಲಿ, ಅಯ್ಯೋ ಸುಮ್ನಿರಪ್ಪ, ಇಷ್ಮಾಯೇಲ್ ಇದನ್ನೆಲ್ಲ ಅವನ್ನೇ ಆಶೀರ್ವಾದ ಮಾಡ ಅಂತ ಅನ್ಬಿಟ್ಟ. ಅದೇ ಇಷ್ಮಾಯೇಲ್ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ದೇವ್ರು ಮಾತಾಡಿದ್ರೆ ಅಬ್ರಹಾಮ್ ಏನ್ ಮಾಡ್ರವನು, ದೇವರೇ ಸ್ತೋತ್ರ ಹಲ್ಲೆಲೂಯ ಅಂದಿರೋನು. ಆದ್ರೆ ಇಷ್ಮಾಯೇಲ್ ಇರೋದ್ರಿಂದ ದೇವ್ರ ಮಾತಾಡಿ ಎಲ್ಲಾ ಕೊಡ್ತೀನಿ ಮಾಡ್ತೀನಿ ಅಂತಂದ್ರು ಕೂಡ ಹೋಗಯ್ಯ ಅಂತ ಇದ್ದಾನೆ. ಆಗ ಇಷ್ಮಾಯೇಲ್ ಇಲ್ಲ ಅಂದಿದ್ರೆ ಹಲ್ಲೆಲೂಯ, ಇಷ್ಮಾಯೇಲ್ ಇರೋದ್ರಿಂದ ಹೋಗಯ್ಯ. ಆಗ ನಾನು ನೀವು ದೇವ್ರ ಚಿತ್ತವನ್ನು ಮೀರಿ ಹೋಗಿ ಮಾಡುವಂತ ಕಾರ್ಯಗಳು ನಮಗೆ ಫಲಿಸಿ ದೇವ್ರ ನಮಗೆ ಏನು ಕೊಡ್ಬೇಕಂತಿದ್ರು ಅದನ್ನ ಹೊಂದಿಕೊಳ್ಳದ ಹಾಗೆ ತಡೆಯಾಗ್ಬಿಡುತ್ತೆ. ಇವತ್ತು ಎಷ್ಟೋ ಜನಗಳು ಅವ್ರ ಸ್ವಂತ ಇಷ್ಟದ ಪ್ರಕಾರ ಹೋಗ್ಬಿಟ್ಟು ದೇವ್ರ ಚಿತ್ತವನ್ನ ದೇವ್ರ ಅವ್ರ ಜೀವನ ಮಾಡ್ಬೇಕಂದ್ರು ಕೂಡ ಅದು ಮಾಡದ ಹಾಗೆ ಅವರೇ ತಡೆ ಆಗ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರ ಇದೆಲ್ಲ ಯಾಕೆ ಬೇಕು ಬಿಡಪ್ಪ, ನಾವೇನೋ ಮಾಡ್ಕೊಂಡಿದ್ವಿ ಅಂತ ದೇವ್ರ ಚಿತ್ತವನ್ನು ಮೀರಿ ಅವ್ರು ಹೊರಟು ಹೋಗಿರ್ತಾರೆ, ದೇವ್ರ ಚಿತ್ತದಲ್ಲಿ ತಪ್ಪಿ ಹೋಗಿರ್ತಾರೆ. ಆಗ ಇಸಾಕನನ್ನು ಕೊಡ್ತೀನಿ ಅಂದ್ರೆ ಕೂಡ ಅಬ್ರಹಾಮ್ ಒಪ್ತಾ ಇಲ್ಲ, ಅಯ್ಯೋ ಬೇಡ ಬಿಡು ಸ್ವಾಮಿ, ಇಷ್ಮಾಯೇಲ್ ಅವನ್ನೇ ಆಶೀರ್ವಾದ ಮಾಡು ಅಂತ ಅನ್ಬಿಡ್ತಾ ಇದ್ದಾನೆ.
ಆದ್ರೆ ಹಿಂಗೆ ಹೇಳಿದ್ರು ಕೂಡ ದೇವ್ರು ಸುಮ್ಮನಾಗೋದಿಲ್ಲ. ದೇವ್ರೇನ್ ಹೇಳ್ತಾರೆ ಅಂದ್ರೆ 19ನೇ ವಾಕ್ಯದ ಓದುವಾಗ, ಹಾಗಲ್ಲ, ನೀನ್ ಹೇಳೋ ತರ ಅಲ್ಲ, ನಿನ್ನ ಪತ್ನಿಯಾದ ಸಾರಳಲ್ಲಿಯೇ ನಿನ್ನಿಂದ ಮಗನು ಹುಟ್ಟುವನು, ಅವನಿಗೆ ಇಸಾಕನೆಂದು ಹೆಸರಿಡಬೇಕು, ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವೆನು, ಅದು ಅವನ ಸಂತತಿಯವರಲ್ಲಿಯೂ ಶಾಶ್ವತವಾಗಿರಬೇಕು. ಇಷ್ಮಾಯೇಲನ ವಿಷಯದಲ್ಲಿಯೂ ನೀನು ಮಾಡಿದ ಬಿನ್ನಹವನ್ನು ಕಿವಿಗೊಟ್ಟು ಕೇಳಿದ್ದೇನೆ, ಅವನನ್ನು ಆಶೀರ್ವದಿಸಿದ್ದೇನೆ, ಅವನನ್ನು ಅಭಿವೃದ್ಧಿ ಮಾಡಿ ಅವನಿಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು, ಅವನ 12 ಮಂದಿ ಅರಸರನ್ನು ಪಡೆಯುವನು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವನು, ಆದರೆ ಆ ನನ್ನ ಒಡಂಬಡಿಕೆಯನ್ನು ಇಸಾಕನ ಸಂಗಡಲ್ಲೇ ಸ್ಥಾಪಿಸಿಕೊಳ್ಳುತ್ತೇನೆ. ಅಬ್ರಹಾಮಿಗೆ ಇಷ್ಟ ಇಲ್ಲ ಈಗ ಮಗು ಪಡೆಯೋದಕ್ಕೆ, ಆದ್ರೆ ದೇವರು ಇಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಅವನಿಗೆ ಇಸಾಕನಂತ ಹೆಸರಿಡಬೇಕು ಅಂತ ಹೇಳಿ, ಆದ್ರೂ ಇಷ್ಮಾಯೇಲನನ್ನು ಕೂಡ ನಾನು ಆಶೀರ್ವಾದ ಮಾಡ್ತೀನಿ, ಆದ್ರೂ ನಾನು ಮಾಡಿಕೊಳ್ಳಬೇಕಾದಂತ ಒಂದು ಒಡಂಬಡಿಕೆ ಇದೆ. ಆ ಒಡಂಬಡಿಕೆ ಇಸಾಕನ ಸಂಗಡ ಮಾತ್ರ ನಾನು ಮಾಡ್ಕೊಳ್ತೀನಿ. ಆ ಒಡಂಬಡಿಕೆ ಯಾವುದು? ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಗಿರುವಂಥದ್ದು. ಇಸಾಕನ ಸಂತತಿ ಮುಖಾಂತರವಾಗಿನೇ ಕ್ರಿಸ್ತನು ಈ ಲೋಕಕ್ಕೆ ಬರ್ತಾನೆ, ರಕ್ಷಣೆ ಈ ಲೋಕಕ್ಕೆ ಬರುತ್ತೆ. ಆ ಶ್ರೇಷ್ಠವಾದ ಒಡಂಬಡಿಕೆಯನ್ನು ನಾನು ಮಾಡ್ಕೊಳ್ಬೇಕು. ಅದು ನಾನು ವಾಗ್ದಾನ ಮಾಡಿ ಕಳುಹಿಸಿದಂತ ಕುಮಾರನ ಮುಖಾಂತರನೇ ಆಗುತ್ತೆ ಹೊರತು ನಿಮ್ಮ ಆಲೋಚನೆ ಅಂತ ನೀವು ಪಡೆದಂತ ಸಂತತಿಯಿಂದ ಅಲ್ಲ ಅಂತ ದೇವರು ಹೇಳ್ತಾರೆ. ಆಗ ಇವರು ಇಷ್ಮಾಯೇಲನನ್ನು ಪಡೆದದ್ದು ಯಾವುದಕ್ಕೆ ಕಾರಣ ಆಗ್ಬಿಡ್ತಾ ಇತ್ತು ಅಂತಂದ್ರೆ, ದೇವರ ವಾಗ್ದಾನವಾದ ಪುತ್ರನನ್ನ ಪಡೆಯೋದಕ್ಕೆ ಇದೇ ತಡೆ ಆಗ್ಬಿಡ್ತಾ ಇತ್ತು. ಅಬ್ರಹಾಮ ಬೇಡ ಅನ್ಬಿಟ್ಟ ಇಸಾಕನನ್ನ. ಅದರಿಂದ ನಾವು ಎಚ್ಚರಿಕೆ ಆಗಿರ್ಬೇಕು. ಈ ರೀತಿಯಾಗಿ ಇಷ್ಮಾಯೇಲನನ್ನ ಅವ್ರು ಪಡೆದದ್ದು ಎಂತ ಒಂದು ಸ್ಥಿತಿಗೆ ಅಬ್ರಹಾಮನನ್ನ ತಗೊಂಡ್ ಬಂತು ಅನ್ನೋದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣಬಹುದು. ಆಮೇಲೆ ಏನಾಗುತ್ತೆ ಅಂದ್ರೆ ಕಡೆಗೆ ದೇವರು ಇಸಾಕನನ್ನ ಅವ್ರಿಗೆ ಕೊಡ್ತಾರೆ. ಇಸಾಕನ ಹುಟ್ಟುತ್ತಾನೆ. ಹುಟ್ಟಿದ ನಂತರ ಸಾರಳು ಮಾಡುವಂತ ಕೆಲಸ ಏನು? ಇಷ್ಟು ವರ್ಷ ಇಷ್ಮಾಯೇಲನನ್ನ ನನ್ನ ಮಗ ಅಂತ ಎತ್ಕೊಂಡು ಸುತ್ತಿ ತಿರುಗಾಡಿ ಎಲ್ಲ ಮಾಡಿ, ಈಗ ಇಸಾಕನ ಹುಟ್ಟಿದ ತಕ್ಷಣ ಅಬ್ರಹಾಮನಿಗೆ ಮಾತು, ದಾಸಿಯನ್ನು ಅವನ ಮಗನನ್ನು ಮನೆಯಿಂದ ಆಸೆ ಹಾಕು ಅಂತ ಹೇಳ್ತಾರೆ. ಆಗ ಇದನ್ನ ಕೇಳಿದಾಗ ಅಬ್ರಹಾಮನಿಗೆ ಮನಸ್ಸಿಗೆ ಬಹಳ ನೋವಾಗುತ್ತೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಆದಿಕಾಂಡ 21ನೇ ಅಧ್ಯಾಯ ವಾಕ್ಯಗಳು 9ರಿಂದ ನಾವು ಓದುತ್ತಾ ನೋಡೋಣ. 9ನೇ ವಾಕ್ಯದಲ್ಲಿ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆದರೆ ಐಗುಪ್ತನಾದ ಹಾಗರಳಲ್ಲಿ ಅಬ್ರಹಾಮನಿಗೆ ಹುಟ್ಟಿದ ಮಗನು ನಗುವುದನ್ನು ಸಾರಳು ಕಂಡು ಅಬ್ರಹಾಮನಿಗೆ, ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ಈ ದಾಸಿಯ ಮಗನು ನನ್ನ ಮಗನಾದ ಈಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದಳು. ಮಗನ ದೆಸೆಯಿಂದ ಈ ಮಾತು ಅಬ್ರಹಾಮನಿಗೆ ಬಹು ದುಃಖವನ್ನು ಹುಟ್ಟಿಸಿತು. ಈಸಾಕ ಹುಟ್ಟಿದ್ದಾನೆ, 100 ವರ್ಷದಲ್ಲಿ ಹುಟ್ಟಿದ್ದಾನೆ. ಅಬ್ರಹಾಮನಿಗೆ ತುಂಬಾ ಸಂತೋಷ ಆಗಿರ್ಬೇಕು. ಆದ್ರೆ ತುಂಬಾ ಸಂತೋಷ ಆಗಿರುವಂತ ಈ ಕಾಲದಲ್ಲಿ ತುಂಬಾ ದುಃಖ ಕೂಡ ಆಗುತ್ತೆ. ಏನಕ್ಕೆ ತುಂಬಾ ದುಃಖ ಆಗುತ್ತೆ? ಸಾರಳು ಹೇಳುವಂತ ಮಾತನ್ನ ಕೇಳಿ ತುಂಬಾ ದುಃಖ ಆಗುತ್ತೆ. ಆಗ ಈ ದುಃಖಕ್ಕೆ ಕಾರಣ ಏನು? ಈ ದುಃಖಕ್ಕೆ ಕಾರಣ ಸಾರಳ ತಪ್ಪಾದ ಸಲಹೆಗೆ ಕಿವಿಗೊಟ್ಟದೆ. 15 ವರ್ಷಕ್ಕೆ ಮುಂಚೆ ಹೆಚ್ಚು ಕಡಿಮೆ ಸಾರಳು ಹೇಳಿದಂತ ಮಾತಿಗೆ ಅಬ್ರಹಾಂ ಕಿವಿಗೊಟ್ಟ. ಅದು ಇವತ್ತು ಕೂಡ ಫಲಿಸ್ತಾ ಇದೆ. ಇವತ್ತು ಕೂಡ ಏನಾಗ್ತಾ ಇದೆ? ಅಬ್ರಹಾಮಿಗೆ ನೋವನ್ನು ಉಂಟು ಮಾಡ್ತಾ ಇದೆ. ಅವನನ್ನು ಆಚೆ ಹಾಕು ಅಂತ ಹೇಳಿದಾಗ ಅಬ್ರಹಾಮನ ಮನಸ್ಸು ಒಡೆದು ಹೋಯಿತು. ಅಯ್ಯೋ, ಇಷ್ಮಾಯೇಲನನ್ನ ಯಾವ ರೀತಿ ಆಚೆ ಹಾಕೋದು? ಇಷ್ಟು ವರ್ಷ ನನ್ ಮಗು ಅಂತ ಎತ್ತಿ ಸಾಕೋದ್ನಲ್ಲ, ಈಗ ಈಸಾಕು ಹುಟ್ಟಿದ್ದಾನೆ, ಆದ್ರೆ ಈಕೆ ಅವನನ್ನು ಆಚೆ ಹಾಕು ಅಂತ ಹೇಳ್ತಾ ಇದ್ದಲ್ಲ, ಹೆಂಗ ಆಚೆ ಹಾಕೋದು? ಅವನ ಮನಸ್ಸು ಒಡೆದು ಹೋಯ್ತು. ಆಗ ನಾವು ದೇವಸ್ಥಾನವನ್ನು ಮೀರಿ ಹೊರಟು ಹೋಗಿ ಮಾಡುವಂತ ಕಾರ್ಯ ಎಷ್ಟು ವರ್ಷಗಳಾದ್ರೂ ನಮ್ಮನ್ನು ನೋಯಿಸೋದಕ್ಕೆ, ಬಾಧಿಸೋದಕ್ಕೆ, ನಮಗೆ ತೊಂದರೆಗಳು ಉಂಟು ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ನಾವು ಗಮನವಾಗಿರ್ಬೇಕು. ಆದ್ರೆ ಆಮೇಲೆ ದೇವರನ್ನು ಮಾಡ್ತಾರೆ, ಅಬ್ರಹಾಮ್ ಜೊತೆ ಮಾತಾಡ್ತಾರೆ. 12ನೇ ವಾಕ್ಯವನ್ನು ಓದುವಾಗ, ಆದ್ರೆ ದೇವರು ಅವನಿಗೆ, ಮಗನ ಮತ್ತು ದಾಸಿಯ ದೆಸೆಯಿಂದ ನಿನಗೆ ಕರಕರೆಯಾಗಬಾರದು, ಸಾರಳು ಹೇಳಿದಂತೆಯೇ ಮಾಡು, ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರು. ಇಲ್ಲಿ ದೇವರು ಅಬ್ರಹಾಮ್ ಜೊತೆ ಮಾತಾಡ್ತಾರೆ. ಸಾರಳು ಹೇಳಿದಂಗೆ ಮಾಡು, ನಿನ್ನ ಆಕೆಯನ್ನ ಹೊರಗಡೆ ಕಳಿಸು ಅಂತ ದೇವ್ರು ಮಾತಾಡ್ತಾರೆ. ಯಾಕೆ ದೇವ್ರು ಮಾತಾಡ್ತಾರೆ? ಬಹುಶಃ ಅಬ್ರಹಾಂ ಏನ್ ಮಾಡಿರ್ಬೋದು, ತನ್ನ ಮನಸ್ಸು ತುಂಬಾ ಒಡೆದು ಹೋಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿರ್ಬೋದು. ದೇವ್ರೇ, ಇಷ್ಟು ವರ್ಷ ಇಸ್ಮಾಯಿಲನ್ನ ಸಾಕಿ ಬೆಳೆಸಿ ಇವಳು ಆಚೆ ಹಾಕು ಅಂತ ಹೇಳ್ತಾ ಇದಲ್ಲ ಸ್ವಾಮಿ, ಏನಪ್ಪಾ ಮಾಡ್ಲಿ ಅಂತ. ಆಗ ದೇವ್ರು ಹೇಳ್ತಾರೆ, ನೀನು ಆಚೆ ಹಾಕು, ಅದೇ ಒಳ್ಳೇದು ಅಂತ ದೇವ್ರು ಹೇಳ್ತಾರೆ. ಆಗ ಇದೇ ಕೆಲಸ ಮೊದಲೇ ಮಾಡಿದ್ರೆ, ದೇವ್ರೇ ನನ್ನ ಹೆಂಡತಿ ಈ ತರ ಆಗರ ಮುಖಾಂತರ ಸಂತತಿ ಪಡಿಬೇಕಂತ ಹೇಳ್ತಾ ಇದ್ದಲ್ಲ, ಏನಪ್ಪಾ ಮಾಡೋದು ಅಂತ ಹೇಳಿದ್ರೆ ಆಗ ದೇವ್ರು ಹೇಳಿದ್ರು ಬೇಡ ಅಂತ. ಆದ್ರೆ ಆವತ್ತು ಹೋಗಿ ದೇವ್ರ ಹತ್ರ ಏನ್ ಕೇಳಲಿಲ್ಲ. ಆದ್ರೆ ಇವತ್ತೆಲ್ಲ ಆಗೋದ್ಮೇಲೆ ದೇವ್ರೇ ಇಸ್ಮಾಯಿಲ್ ಆಚೆ ಹಾಕು ಅಂತ ಹೇಳಿದ್ರಲ್ಲ ಸ್ವಾಮಿ ಅಂತಾನೆ ದೇವ್ರು ಆಚೆ ಹಾಕು ಅಂತಾನೆ ಹೇಳ್ತಾರೆ. ಹಂಗಂತ ದೇವ್ರು ಇಸ್ಮಾಯಿಲನ್ನ ದ್ವೇಷಿಸಲಿಲ್ಲ. ಇಸ್ಮಾಯಿಲನ್ನ ಇಸಾಕಂತ ಪ್ರತ್ಯೇಕ ಮಾಡಿದ್ರು. ಪ್ರತ್ಯೇಕ ಮಾಡಿ ಅವನಿಗೊಂದು ದೇಶ ಕೊಟ್ರು. ಯೋರ್ದನ ಹೊಳೆಯ ಆ ಕಡೆ ದೇಶದಲ್ಲಿ ಇಸ್ಮಾಯಿಲ್ ವಾಸ ಮಾಡ್ದ,
ಈ ಕಡೆ ಈಸಾಕು ವಾಸ ಮಾಡ್ದ. ಆದ್ರೆ ಏನಕ್ಕೆ ದೇವರು ಬೇರೆ ಮಾಡೋದಕ್ಕೆ ಅವಕಾಶ ಕೊಟ್ರು ಅಂದ್ರೆ, ಮುಂದೆ ಅವರು ದೊಡ್ಡ ಸಂತತಿಯಾಗಿ ಬೆಳೆಯುವಾಗ ಇಷ್ಮಾಯೇಲನು ದೊಡ್ಡ ಸಂತತಿ ಆಗ್ತಾನೆ, ಜನಾಂಗವಾಗ್ತಾನೆ, ಈಸಾಕನು ದೊಡ್ಡ ಜನಾಂಗವಾಗ್ತಾನೆ. ಇವರು ದೊಡ್ಡ ಜನಾಂಗಗಳಾದ್ಮೇಲೆ ಒಂದೇ ಜಾಗದಲ್ಲಿ ಇದ್ರೆ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ದೇವರು ಏನ್ ನೆರವೇರಿಸಬೇಕಿದ್ರು ಕಾರ್ಯ ಅಂತ ಇರ್ತಾರೋ ಆ ಕಾರ್ಯಕ್ಕೆ ತಡೆಯಾಗ್ಬಿಡ್ತಾರೆ. ಅದಾಗಬಾರದು ಅಂತ ದೇವ್ರೇನ್ ಮಾಡ್ತಾರೆ, ಪ್ರಾರಂಭದಲ್ಲೇ ಬೇರ್ಪಡಿಸಿ ಕಳುಹಿಸ್ಕೊಡ್ತಾರೆ. ಆಗ ಇವ್ರು ಮಾಡಿದಂತ ಆ ಕಾರ್ಯದಿಂದ ಎಷ್ಟೆಲ್ಲ ಬಾರಿ ಎಷ್ಟೋ ವರ್ಷಗಳಾದ್ಮೇಲೂ ಸಹ ಅವ್ರು ಅನುಭವಿಸಬೇಕಾದ ಪರಿಸ್ಥಿತಿ ಬರುವಂತದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಕಡೆಗೆ ತಿರ್ಗಾ ದೇವ್ರ ಹತ್ರನೇ ಹೋಗಿ ದೇವರೇ ಏನಪ್ಪಾ ಮಾಡ್ಲಿ ಅಂತ ದೇವ್ರನ್ನ ಕೇಳ್ಬೇಕಾದ ಪರಿಸ್ಥಿತಿ ಬಂತು. ಅದರಿಂದ ನಾವು ಜಾಗರೂಕರಾಗಿದ್ದು ದೇವರ ಚಿತ್ತದಲ್ಲಿ ನೆಲೆ ನಿಂತು ಜೀವಿಸಬೇಕಾಗಿರುವಂಥದ್ದು ನಮಗೆ ಬಹಳ ಮುಖ್ಯ. ಕೊನೆಗೇನಾಗುತ್ತೆ ಅಂತಂದ್ರೆ, ಇಷ್ಟೆಲ್ಲ ವೈಫಲ್ಯಗಳು ಅಬ್ರಹಾಂ ಜೀವಿತದಲ್ಲಿ ಬಂತು. ಆಗಾಗ ವೈಫಲ್ಯ. ಒಂದ್ಸರಿ ಪ್ರಾರಂಭದಲ್ಲಿ ಹೋಗು ಎಲ್ಲಾ ಬಿಟ್ಟು ಅಂತ ಹೇಳಿದ್ರೆ ಅಪ್ಪ ಹತ್ರ ಹೋಗಿ ಹೇಳ್ದ, ಅಪ್ಪ ಏನ್ ಮಾಡೋಣ ಅಂತ. ಅಪ್ಪ ನಾನ್ ಬರ್ತೀನಿ ಬಾರೋ ಅಂತ ಕರ್ಕೊಂಬಂದು ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟ. ತಿರ್ಗ ಎಲ್ಲಾ ಬಿಟ್ಟು ಬಾ ಅಂತಂದ್ರೆ, ಲೋಟ ದೇವ್ರೆಲ್ಲ ಬಿಟ್ಟು ಹೋಗಿ ಹೇಳ್ತಾ ಇದಾರೆ ಅಂದ್ರೆ ನಾನು ಬರ್ತೀನಿ ಅಂತ. ಸರಿ ಆಯ್ತು ನಿಂದು ಬಾ ಅಂತ ಲೋಟನ ಜೊತೆಲಿ ಕರ್ಕೊಂಬಂದ್ಬಿಟ್ಟ. ಮತ್ತೆ ಆಮೇಲಿಂದ ಇನ್ನ ಮಗು ಎಷ್ಟು ವರ್ಷ ಆದ್ರೂ ಆಗಿಲ್ಲ ಅಂತ ಸಾರಲ್ ಬಂದು ಏನಯ್ಯ ಈ ತರ ಮಾಡೋಣ ಅಂತಂದ್ರೆ, ಸರಿ ಆಯ್ತು ಅಂತ ಸಾರಲ್ ಹೇಳಿದ ಮಾತು ಕೇಳಿ ಇಷ್ಮಾಯೇಲನ ಪಡೆದ್ಬಿಟ್ಟ. ಈಗ ಆಗಾಗ ತಂದೆಯಿಂದ ಒಂದು ಸಮಸ್ಯೆ, ತಮ್ಮನ ಮಗನಿಂದ ಒಂದು ಸಮಸ್ಯೆ, ಹೆಂಡತಿ ಕಡೆಯಿಂದ ಒಂದು ಸಮಸ್ಯೆ, ಈ ತರ ಆಗಾಗ ವೈಫಲ್ಯವನ್ನ ಅಬ್ರಹಾಂ ಅನುಭವಿಸಿದ. ಆದ್ರೆ ಒಂದು ಸರಿ ಶ್ರೇಷ್ಠವಾದ ವಿಶ್ವಾಸಿಯಾಗಿ ಅಬ್ರಹಾಂ ಬೆಳೆದ. ಯಾವಾಗ ಅಂತಂದ್ರೆ, ಕಡೆಗೆ ದೇವರೇನ್ ಮಾಡ್ತಾರೆ, ಈಸಾಕನಿಗೆ ಒಂದು ಯವನಸ್ಥನ ಪ್ರಾಯ ಬರುವಾಗ ಅಬ್ರಹಾಮನನ್ನು ನೋಡಿ ದೇವರು ಹೇಳ್ತಾರೆ, ನಿನ್ನ ಒಬ್ಬನೇ ಮಗನನ್ನ ನಾನು ತೋರಿಸುವಂತ ಬೆಟ್ಟದಲ್ಲಿ ನನಗೋಸ್ಕರ ಬಲಿಯಾಗಿ ಕೊಟ್ಬಿಡು ಅಂತೇಳಿ. ಆದ್ರೆ ಈ ಕಾರ್ಯವನ್ನ ಅಬ್ರಹಾಮನಿಗೆ ದೇವರು ಹೇಳುವಾಗ ಅಬ್ರಹಾಂ ಇದನ್ನ ತಗೊಂಡೋಗಿ ಯಾರಿಗೂ ಹೇಳೋದಿಲ್ಲ. ಅವನ ಹೆಂಡತಿಗೆ ಹೇಳೋದಿಲ್ಲ, ಸಾರಳಿಗೆ. ಸಾರಾ ದೇವರು ಇಷ್ಮಾಯೇಲನ ಬಲಿ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ, ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಸಾರಾ ಸುಮ್ಮನೆ ಇರೋಲ್ಲ, ಅವಕಾಶನೇ ಕೊಡ್ತಾ ಇರಲಿಲ್ಲ. ಸಾರಳ ಹತ್ರ ಕೂಡ ಹೇಳಲಿಲ್ಲ. ಕೊನೆಗೆ ಈಸಾಕನನ್ನ ಏನೋ ಕೆಲಸ ಇದೆ ಹೋಗಿ ಬರ್ತೀವಮ್ಮ ಅಂತ ಹೇಳ್ಬಿಟ್ಟು ಸಾರಳಿಗೆ ಈಸಾಕನನ್ನ ಕರ್ಕೊಂಡು ಹೋದ. ಒಂದಿಬ್ರು ಜೊತೆ ಕೆಲಸದವ್ರನ್ನ ಕರ್ಕೊಂಡು ಹೋದ್ಮೇಲೆ ಅವ್ರು ಹೋಗ್ಬೇಕಾದಂತ ಸ್ಥಳದ ಹತ್ತತ್ರ ಬರುವಾಗ ಕೆಲಸದವ್ರನ್ನ ಅಲ್ಲೇ ನಿಲ್ಲಿಸ್ಬಿಡ್ತಾನೆ, ನೀವೆಲ್ಲೇ ಇರ್ರಿ, ನಾವು ಬೆಟ್ಟದ ಮೇಲೆ ಹೋಗಿ ದೇವ್ರನ್ನ ಆರಾಧನೆ ಮಾಡಿ ಬರ್ತೀವಿ ಅಂತೇಳಿ. ಆಗ ಅಲ್ಲಿ ಹೋಗಿ ತಾನು ಏನ್ ಮಾಡೋದಕ್ಕಿದ್ದಾನೆ ಕೆಲಸದವ್ರಿಗೂ ಕೂಡ ಅದನ್ನ ಹೇಳೋದಿಲ್ಲ. ಕೆಲಸದವ್ರಿಗೆ ಯಾರಿಗಾದ್ರು ಹೇಳಿದ್ರೆ ಕೆಲಸದವ್ರು ಏನ್ ಮಾಡಿರೋರು, ಹೋಗಿ ಸಾರಾಗ ಹೇಳ್ಬಿಟ್ರು ಅವ್ರು. ಸಾರ ಓರ್ ಬಂದ್ಬಿಟ್ರು ಅವ್ರು, ನನ್ನ ಒಬ್ಬನೇ ಮಗನ ಕರ್ಕೊಂಡು ಹೋಗಿ ನೀನ್ ಬಲಿ ಕೊಡೋಕೆ ಹೋಗ್ತಾ ಇದ್ಯಾ ಅಂತ ಅಂದ್ಬಿಟ್ಟು. ಆಗ ಕೆಲಸದವ್ರಿಗೂ ಕೂಡ ತಾನು ಅದನ್ನ ಹೇಳಲಿಲ್ಲ. ಕಡೆಗೆ ಈಸಾಕನನ್ನ ಕರ್ಕೊಂಡು ಈಸಾಕನ ಮೇಲೆ ಒಂದು ಯಜ್ಞ ಮಾಡೋದಕ್ಕೆ ಒಂದಷ್ಟು ಕಟ್ಟಿಗೆ ಒರೆಸಿ ತಾನು ಒಂದ್ ಕತ್ತಿ ತಗೊಂಡು ಇನ್ನೊಂದ್ ಕೈಯಲ್ಲಿ ಬೆಂಕಿ ತಗೊಂಡು ಅವ್ರು ಬೆಟ್ಟ ಹತ್ಕೊಂಡು ಹೋಗ್ತಾ ಇರ್ತಾರೆ. ಈಸಾಕನು ಹೋಗ್ತಾ ಯೋಚನೆ ಮಾಡ್ತಾನೆ, ಎಲ್ಲ ಐತೆ ಕುರಿನೇ ಇಲ್ವಲ್ಲ, ನಾವಪ್ಪ ಕುರಿನೇ ತಂದಿಲ್ವಲ್ಲ ಯಜ್ಞ ಮಾಡೋದಕ್ಕೆ ಅಂದ್ಬಿಟ್ಟು. ಅಪ್ಪ ಎಲ್ಲ ಐತೆ ಕುರಿನೇ ಇಲ್ವಲ್ಲ ಯಜ್ಞ ಮಾಡೋದು ಹೆಂಗೆ ಇವಾಗ ಅಂತಂದ್ರೆ, ಆಗ ಈಸಾಕು ನೀನೇ ಕುರಿ ಅಂತ ಹೇಳಲಿಲ್ಲ, ಕುರಿನ ದೇವ್ರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಈಸಾಕನಿಗೂ ತಾನು ಏನ್ ಮಾಡ್ಬೇಕಂತ ಇದೀನಿ ಅನ್ನೋದನ್ನ ಹೇಳಲಿಲ್ಲ, ಯಾರಿಗೂ ಹೇಳಲಿಲ್ಲ. ಒಂದ್ ಕಾಲದಲ್ಲಿ ಅಪ್ಪನ್ಗೆ ಹೇಳ್ದ, ಒಂದ್ ಕಾಲದಲ್ಲಿ ತಮ್ಮನ್ಗೆ ಹೇಳ್ದ, ಒಂದ್ ಕಾಲದಲ್ಲಿ ಹೆಂಡತಿಗೆ ಹೇಳ್ದ, ಎಲ್ಲ ಕಡೆ ಸಮಸ್ಯೆ. ಈಗ ದೇವ್ರು ಹೇಳಿದನ್ನ ಯಾರಿಗೂ ಹೇಳಿಲ್ಲ, ತಾನೊಬ್ನೇ ಹೋಗಿ ಮಾಡ್ದ. ಹಲ್ಲೆಲೂಯಾ. ಪರಿಪೂರ್ಣವಾದ ವಿಶ್ವಾಸದೊಟ್ಟಿಗೆ ವಿಧೇಯದೊಟ್ಟಿಗೆ ದೇವರು ಹೇಳಿದ ಕೆಲಸವನ್ನು ಮಾಡ್ದ. ಕೊನೆಗೆ ಅವನು ಹೋಗಿ ಇನ್ನೇನು ಈಸಾಕನನ್ನ ಅರ್ಪಿಸ್ಬೇಕು ಅಂತ ಇರುವಾಗ ದೇವರು ತನ್ನ ದೂತನ ಮುಖಾಂತರವಾಗಿ ಮಾತಾಡಿ ಅದನ್ನ ಮಾಡಬೇಡ ಅಂತ ಹೇಳ್ತಾರೆ. ಅದನ್ನ ಹೇಳ್ಬಿಟ್ಟು ದೇವರೇ ಅಲ್ಲ ಕುರಿನ ತೋರಿಸ್ಕೊಡ್ತಾರೆ, ಯಜ್ಞವನ್ನು ಮಾಡೋದಕ್ಕೆ ಹೇಳ್ತಾರೆ. ಆದ್ರೆ ದೇವರು ಆಗ ಹೇಳುವಂತ ಮಾತು, ನೀನ್ ಇದನ್ನ ಮಾಡಿದ್ರಿಂದ ನಾನು ನಿನ್ನನ್ನ ಆಶೀರ್ವದಿಸುವೆನೆಂಬುದಾಗಿ. ಹಲ್ಲೆಲೂಯಾ. ಇದುವರೆಗೂ ದೇವ್ರು ಹೇಳ್ತಾ ಬಂದಿದ್ದೇನೆಂದ್ರೆ, ನಿನ್ನ ಆಶೀರ್ವಾದ ಮಾಡ್ತೀನಿ ಒಂದೇ ಸಲ ಹೇಳ್ತಾ ಇದ್ದು. ಆದ್ರೆ ಯಾವಾಗ ಅವನು ಈಸಾಕನನ್ನೇ ಒಪ್ಪಿಸುವುದಕ್ಕೆ ತನ್ನನ್ನು ಪೂರ್ಣವಾಗಿ ದೇವರು ವಿಧೇಯನಾಗ್ತಾನೋ ಆಗ ಕಡೆಗೆ ದೇವರು ಹೇಳೋ ಮಾತು, ನಿನ್ನನ್ನ ಆಶೀರ್ವದಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಒಂದು ಸರಿ ಹೇಳಿದ್ರೆ ಅದು ನಿಶ್ಚಯ, ಆದ್ರೆ ದೇವರು ಒಂದು ಸಲ ಅಲ್ಲ 2 ಸರಿ ಹೇಳ್ತಾರೆ. ನಾನು ಹೇಳ್ತಾರ ಮಾತು ದೃಢ, ಯಾವ ಕಾಲಕ್ಕೂ ಅದು ಕದಲೋದಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಆಗ ಆ ಮಾತು ದೇವರಿಂದ ಯಾವಾಗ ಬಂತು? ಅಂದ್ರೆ ಅಬ್ರಹಾಮನಲ್ಲಿ ಯಾವ ವೈಫಲ್ಯವಿಲ್ಲದೆ ದೇವರು ಹೇಳಿದ ಮಾತಿಗೆ ಪೂರ್ಣ ವಿಧೇಯನಾಗಿ ದೇವರ ಮೇಲಿನ ವಿಶ್ವಾಸದೊಟ್ಟಿಗೆ ತಾನು ಮಾಡುವುದಕ್ಕೆ ಕಾರ್ಯವನ್ನು ಮುನ್ನಡೆದಾಗ, ತನ್ನ ಒಬ್ಬನೇ ಮಗನನ್ನ ಒಪ್ಪಿಸಿಕೊಟ್ಟಾಗ ದೇವರು ಅವನನ್ನು ತಡೆದು ಈ ಮಾತನ್ನ ಹೇಳ್ತಾರೆ, ನೀನು ನಿನ್ನ ಒಬ್ಬನೇ ಮಗನನ್ನು ಕೊಡುವುದಕ್ಕೆ ಹಿಂತೆಗೆದ್ದರಿಂದ ನಿನ್ನಲ್ಲಿ ಪೂರ್ಣ ಭಕ್ತಿ ಇದೆ ಎಂಬುದಾಗಿ ತಿಳಿದು ಬಂತು, ನಿನ್ನನ್ನು ಆಶೀರ್ವದಿಸುವೆನೆಂಬುದಾಗಿ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಆಗ ಅಬ್ರಹಾಮನಲ್ಲಿ ಪ್ರಾರಂಭದಿಂದಲೂ ಅವನಲ್ಲಿ ಆಗಾಗ ವೈಫಲ್ಯ ಕಡೆಗೆ ಅವನಿಗೆ ಪೂರ್ಣ ವಿಶ್ವಾಸಿಯಾಗಿ ಬೆಳೆದು ಬಂದ, ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಂಡ. ಹಲ್ಲೆಲೂಯಾ. ಆದ್ರೆ
ಒಂದು ಕಾಲಘಟ್ಟಗಳಲ್ಲಿ ಆಗಾಗ ಅವನಲ್ಲಿ ವೈಫಲ್ಯ ಬರುವಾಗಲೆಲ್ಲ ದೇವರು ತನಗೆ ಕೃಪೆಯನ್ನು ತೋರಿಸ್ತಾ ಬಂದರು. ಆದ್ರೆ ಅವನು ಒಂದು ಕಾಲದಲ್ಲಿ ಪರಿಪೂರ್ಣ ವಿಶ್ವಾಸಿ ಆಗುವಾಗ ದೇವರು ಅವನನ್ನು ಆಶೀರ್ವದಿಸಿದರು. ಹಲ್ಲೆಲೂಯಾ. ನನ್ನಲ್ಲಿ ನಿಮ್ಮಲ್ಲಿ ವಿಶ್ವಾಸ ಜೀವಿತದಲ್ಲಿ ಅನೇಕ ವೈಫಲ್ಯಗಳು ಕಂಡಿರಬಹುದು. ಆದರೆ ಆ ವೈಫಲ್ಯದಲ್ಲೇ ನಾವು ಮುಂದುವರಿಯಬಾರದು. ನಾವು ಪೂರ್ಣ ವಿಶ್ವಾಸಿಗಳಾಗಿ ಬದಲಾಗಬೇಕು. ಹಲ್ಲೆಲೂಯಾ. ಅಬ್ರಹಾಮನಂತೆ ನಾವು ನಂಬಿಕೆಯಲ್ಲಿ ವೀರರಾಗಿ ಬೆಳೆಯಬೇಕು. ನಮ್ಮ ನಂಬಿಕೆಯನ್ನು ನೋಡಿ ಬೇರೆಯವರು ಕಲಿಯಬೇಕು. ಹಲ್ಲೆಲೂಯಾ. ಆಗ ಅಬ್ರಹಾಮನು ಇಸಾಕನನ್ನು ಒಪ್ಪಿಸಿಕೊಡುವುದಕ್ಕೆ ದೇವರು ಹೇಳುವಾಗ ಅಬ್ರಹಾಮ ಏನ್ ಮಾಡ್ಬೋದಾಗಿತ್ತು? ಏನು ಮಾಡಿದ್ರೆ ಸುಮ್ಮನಾಗ್ಬೋದಾಗಿತ್ತು. ಅಯ್ಯೋ ದೇವ್ರೆ, ಕೊಡಿದ್ರೆ ಅವ್ನ ಮಗು ಕೊಟ್ಬಿಟ್ಟು ಬಲಿ ಕೊಡು ಅಂತ ಇದೆ, ಹೋಗ ದೇವ್ರೆ ನೀನ್ ಸವಾಸನೆ ಬೇಡ ಅಂತ ಅಬ್ರಹಾಮ ಸುಮ್ಮನಾಗ್ಬಿಡ್ಬೋದಾಗಿತ್ತು. ಇಲ್ಲಾಂದ್ರೆ ದೇವ್ರೆ ಇಸಾಕ ಯಾಕೆ, ಇಸ್ಮಾಯಿಲ್ ಇದನ್ನಲ್ಲ ಪಾಪ ಇನ್ ಚಿಕ್ಕವನು ಇಸಾಕು, ಅವ್ನು ಸ್ವಲ್ಪ ದೊಡ್ಡವನು, ಅವ್ನು ಕರ್ಕೊಂಡ್ ಬರ್ತೀನಿ ಅಂತ ಇಸ್ಮಾಯಿಲ್ ಹುಡುಕಿ ಕರ್ಕೊಂಡ್ ಬಿಡ್ಬೋದಾಗಿತ್ತು, ಅವನ್ನೆಲ್ಲ ಬಲಿ ಕೊಟ್ಬಿಡ್ತೀನಿ ಅಂತ. ಇಲ್ಲಾಂದ್ರೆ ಏನ್ ಮಾಡ್ಬೋದಾಗಿತ್ತು? ಕಣ್ಣೀರಿಂದ ಪ್ರಾರ್ಥನೆ ಮಾಡ್ಬೋದಾಗಿತ್ತು, ದೇವ್ರೆ ನಿನ್ ಮನ ಮರ್ಗಪ್ಪ, 100 ವರ್ಷದಲ್ಲಿ ಮಗು ಕೊಟ್ಬಿಟ್ಟು ಬಲಿ ಕೊಡೋದನ್ನ ಕೇಳ್ತಾ ಇದ್ದಿಲ್ಲಪ್ಪ ಸ್ವಾಮಿ, ನಿನ್ನೆ ನಾಯನ ದೇವ್ರೇ ಮನವರ್ಗು ಸ್ವಾಮಿ, ನಿನ್ನೆ ಆಲೋಚನೆ ಬದಲಾಯಿಸಿ ಸ್ವಾಮಿ ಅಂತ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ಬೋದಾಗಿತ್ತು. ಇಲ್ಲಾಂದ್ರೆ ದೇವ್ರ ಹತ್ರ ವಾಗ್ವಾದ ಮಾಡ್ಬೋದಾಗಿತ್ತು. ಏನ್ ದೇವ್ರೆ, 100 ವರ್ಷದಲ್ಲೇ ಅವ್ನು ಹುಟ್ಟಿರೋದೇ ದೊಡ್ಡ ವಿಷಯ, ಇವಾಗ ಅವ್ನು ಬಲಿ ಕೊಟ್ಬಿಟ್ಟು ಇನ್ನೊಂದು ಮಗು ಯಾವಾಗ ಹುಟ್ಟೋದು, ಇನ್ನೊಂದು ಮಗು ಪಡೆಯೋದು ಶಕ್ತಿ ಆಯ್ತಾ ದೇವ್ರೆ ಬೇಡಪ್ಪ ಅಂತ ದೇವ್ರ ಹತ್ರ ವಾಗ್ದಾನ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದಾಗಿತ್ತು. ಆದ್ರೆ ಅಬ್ರಹಾಮ ಏನ್ ಮಾಡಿಲ್ಲ, ದೇವ್ರು ಹೇಳಿದ ಮಾತನ್ನೆಲ್ಲ ಹಾಗೆ ಕೇಳ್ದ. ಹಲ್ಲೆಲೂಯಾ. ನಾನು ನೀವು ವಿಶ್ವಾಸಗಳಲ್ಲಿ ವೀರರಾಗಿ ಬದಲಾಗಬೇಕು. ಇಸಾಕನನ್ನ ತಾನು ಯಾರಿಗೂ ಏನು ಹೇಳದೆ ತಾನೊಬ್ಬನೇ ಹೋಗಿ ದೇವರ ಕಾರ್ಯವನ್ನು ಮಾಡುವುದಕ್ಕೆ ತನ್ನ ಒಪ್ಪಿಸಿಕೊಟ್ಟದರಿಂದ ತನ್ನಲ್ಲಿ ಕಂಡು ಬಂದ ಆ ನಂಬಿಕೆಯಿಂದ ತಾನು ನಂಬುವವರಿಗೆ ಪಿತೃವಾದ. ಹಲ್ಲೆಲೂಯಾ. ನಾನು ನೀವು ನಂಬುವವರಿಗೆ ಪಿತೃವಾಗಬೇಕು. ನಮ್ಮನ್ನ ನೋಡಿ ಇನ್ನೊಬ್ರು ಕಲಿಬೇಕು ದೇವರಲ್ಲಿ ಯಾವ ತರ ವಿಶ್ವಾಸ ಇಡಬೇಕು ಅನ್ನೋದನ್ನ. ಹಲ್ಲೆಲೂಯಾ. ಆ ರೀತಿಯಾಗಿ ನಂಬಿಕೆಯಲ್ಲಿ ವೀರರಾಗೋದಕ್ಕೆ ದೇವರು ನಮ್ಮೆಲ್ಲರಿಗೆ ಬಲಪಡಿಸಲಿ, ನಮ್ಮನ್ನು ಆಳ್ವಿಕೆ ಮಾಡಿ ನಡೆಸಲಿ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ.